ಶ್ರೀ ರಾಧೆ ರಾಧೆ, ಗುಡ್ ಈವ್ನಿಂಗ್ ಟು ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಸೊ ಒಂದು ಸಲ ಶಾರ್ಟ್ ಚಾಟ್ ಬಾಕ್ಸ್ ಅಲ್ಲಿ ನನಗೆ ಕ್ಲಿಯರ್ ಆಗಿ ಮಾಡಿ. ನಂದು ವಾಯ್ಸ್ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಫಸ್ಟ್ ನೋ ಎಸ್ ಸರ್, ಎಸ್ ಸರ್. ಸುರೇಶ್ ಚವಾಣ್, ಎಸ್ ಸರ್. ಸುರೇಶ್ ಭಾಯ್ ಹೇಗಿದ್ದೀರಾ? ಚೆನ್ನಾಗಿ, ಸೂಪರ್ ಸೂಪರ್, ಪರ್ಫೆಕ್ಟ್. ಅವರು ಹೇಗಿದ್ದಾರೆ? ಪರ್ಫೆಕ್ಟ್. ನೀವ್ ಹೇಳಿ, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಟು ಆಲ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ತುಂಬಾ ಜನ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಐ ಆಮ್ ಪ್ರೌಡ್ಲಿ ಫೀಲ್ ಟುಡೇ. ಇವಾಗ ಆಲ್ಮೋಸ್ಟ್ 100 ಪೀಪಲ್ ಕ್ರಾಸ್ ಆಗಿದೆ. ಗುಡ್ ಈವ್ನಿಂಗ್ ದೀಪಾ ಮ್ಯಾಮ್, ಗುಡ್ ಈವ್ನಿಂಗ್ ರಾಹುಲ್ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಟುಡೇ ಫ್ರೀ ವೆಬಿನಾರ್, ರೈಟ್? ಶ್ರೀ ರಾಧೆ ರಾಧೆ. ಸೋ ಮೆನಿ ಪೀಪಲ್, ಒಂದು ರಾಹುಲ್, ಶಂಕರ್, ಸುರೇಶ್, ದೀಪಾ, ಚೈತ್ರ, ಸೋ ಮೆನಿ ಪೀಪಲ್. ಮತ್ತೆ ನನಗೆ ಶೋ ಆಗ್ತಾ ಇರೋದು ವಿವೋ ಯೂಸರ್, ಒಪ್ಪೋ ಯೂಸರ್ ನೇಮ್ ಇಂದ ಜಾಯಿನ್ ಆಗಿದ್ದೀರಲ್ಲ. ದಯವಿಟ್ಟು ನಿಮ್ಗೆ ಹತ್ರ ಏನಾದ್ರು ಪಾಸಿಬಿಲಿಟಿ ಇದ್ರೆ ಆ ನೇಮ್ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂತಂದ್ರೆ ಮನೆಯವರು ತುಂಬಾ ಹೆಸರು ನಾಮಕರಣ ಮಾಡಿರ್ತಾರೆ. ಬಟ್ ನಾವು ಏನ್ ಮಾಡ್ತೀವಿ ಗೊತ್ತಾ? ಮೊಬೈಲ್ ನೆನಪದಲ್ಲಿ, ಮೊಬೈಲ್ ಅನ್ನ ಯೂಸ್ ಮಾಡೋ ನೆನಪದಲ್ಲಿ ನಮ್ಮ ಹೆಸರನ್ನು ಬರ್ಬಿಟ್ಟಿದೆ ನೋಡಿ. ಇವತ್ತು ನಿಮ್ ನೇಮ್ ಇನ್ನೊಂದು ಎಲ್ಲೋ ಶೋ ಆಗ್ತಿದೆ ಅನ್ನೋ ಬರ್ತಿದ್ದೀರಾ ನೀವು. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ನೇಮ್ ಅನ್ನ, ನಿಮ್ಮ ಹತ್ರ ಪಾಸಿಬಿಲಿಟಿ ಇದ್ರೆ ನೇಮ್ ಚೇಂಜ್ ಮಾಡ್ಕೊಳ್ರಿ. ಅದು ನೇಮ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ನಿಮ್ಗೆ ಕ್ರಿಯೇಟ್ ಮಾಡುತ್ತೆ. ಒಂದು ಖುಷಿಯಿಂದ ನೀವು ನೇಮ್ ಅನ್ನ ಹಂಚ್ಕೋಬೇಕಾಗತ್ತೆ. ಸೊ ರಾಹುಲ್ ಅವರು ಹೇಳ್ತಿದ್ದಾರೆ, ಸರ್ ನೀವು ಮೋಟಿವೇಟ್ ಮಾಡಿಬಿಡ್ತೀರಾ, ತುಂಬಾ ಮೋಟಿವೇಟ್ ಮಾಡಿಬಿಡ್ತೀರಾ. ರಾಹುಲ್ ಥ್ಯಾಂಕ್ ಯು ಸೋ ಮಚ್. ಬಟ್ ಇವತ್ತು ನಾವು ಮೋಟಿವೇಟ್ ಆಗೋದು ಬೇಡ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಕ್ಲಾರಿಟಿ ತಗೋಬೇಕು. ಹೇಗೆ ನೀವು ನಮ್ಮ ಜೊತೆ BR ಡಿಜಿಟಲ್ ವೆಂಚರ್ಸ್ ಜೊತೆ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ಅಪ್ ಮಾಡೋದು ಅಂತ ತಿಳ್ಕೋಬೇಕು. ಹೇಗೆ ನೀವು ಮನೆಯಿಂದಲೇ ಕುಳಿತುಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಕಲಿಯುತ್ತಾ ಹಣ ಸಂಪಾದನೆ ಮಾಡ್ತೀರಾ, ಎಲ್ಲ ಕೂಡ ಇವತ್ತು ತಿಳ್ಕೊಬೇಕು ಮತ್ತೆ ಕಲಿಬೇಕು. ಹೇಗೆ ನೀವು ಮುಂದೆ ಬರುವ 2-3 ತಿಂಗಳಲ್ಲಿ 30,000 ರಿಂದ 50,000 ಮಂತ್ಲಿ ಇನ್ಕಮ್ ತಗೊಳ್ಳಕ್ಕೆ ನಾವು ಹೇಗೆ ರೆಡಿ ಆಗ್ಬೇಕು ಅನ್ನೋದು ಕೂಡ ನಾವು ಇವತ್ತು ಅರ್ಥ ಮಾಡ್ಕೊಬೇಕು ಮತ್ತೆ ತಿಳ್ಕೊಬೇಕು. ಸೊ ಹೇಗೆ ನೀವು ಜೀವನದ ಎಲ್ಲ ಕನಸುಗಳನ್ನ, ಹೇಗೆ ನೀವು ಜೀವನದ ಎಲ್ಲ ಕನಸುಗಳು ನೆನಸು ಹೇಗೆ ಮಾಡಬಹುದು, ಮತ್ತೆ ನೀವು ಯೋಚನೆ ಕೂಡ ಮಾಡಿರಲಿಲ್ಲ ಅಂತ ಕೂಡ ನೀವು ಫ್ಯೂಚರ್ ನ ರೆಡಿ ಮಾಡಬಹುದು. ಹೇಗೆ ಕಲಿತಾ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ನ ನಾವು ಯಾವ ರೀತಿ ಬಿಲ್ಡ್ ಮಾಡೋದು ಕೂಡ ನಾವು ಇವತ್ತು ಕಲಿತಾ ಇದೀವಿ ಈ ಒಂದು ವೆಬಿನಾರ್ ಅಲ್ಲಿ. ಸೊ ಎಲ್ಲರೂ ಕೂಡ ಯಾರು ಬ್ರೈಟ್ ಫ್ಯೂಚರ್ ನ ಬಿಲ್ಡ್ ಮಾಡಕ್ ಬಂದಿದ್ದೀರಾ, ಸೊ ಸೀರಿಯಸ್ಲಿ ನಿಮ್ಮ ಲೈಫ್ ಅಲ್ಲಿ ಏನೋ ನೀವು ಮುಂದೆ ಅಪ್ಡೇಟ್ ಆಗಕ್ ಬಂದಿದ್ದೀರಾ. ಸೊ ಎಷ್ಟು ಜನ ರೆಡಿ ಇದ್ದೀರಾ? ಬೇಗ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಫಾಸ್ಟ್ ನಾವು ತುಂಬಾ ಟೈಮ್ ಆಗ್ಬಾರ್ದು. ಸೊ ಯಾರೊಬ್ರು ಹೇಳ್ತಿದ್ದಾರೆ, ಸೊ ಹೇಮಾ ಅವರು ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದೆ ಸರ್. ವೆರಿ ಗುಡ್, ವೆರಿ ಪರ್ಫೆಕ್ಟ್ ಸರ್. ರೇಖಾ ಅವರು ಹೇಳ್ತಾ ಇದ್ದಾರೆ, ಅವರು ಕೂಡ ಹೇಳ್ತಿದ್ದಾರೆ ಅವ್ರಿಗೆ ಕೂಡ ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದೆ ಅಂತ. ಸೊ ಎಷ್ಟೋ ಜನಗಳು ಇವತ್ತು ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿರೋದು. ಬಟ್ ಡಿಜೆ ನಾನು ಇವಾಗ ನಿಮಗೆ ಶೋ ಮಾಡಕ್ ಹೋಗ್ತಾ ಇರೋದು ಇವತ್ತಿನ ಪ್ರೆಸೆಂಟೇಷನ್. ಇದು ನಿಮ್ಗೆ ಒಂದು ಆಪರ್ಚುನಿಟಿ. ನೀವು ಇಲ್ಲೆಲ್ಲ ಅರ್ಥ ಮಾಡ್ಕೊಬೇಕು, ಕಲ್ಕೊಬೇಕು, ನಾಟ್ ಎ ಫಾರ್ ಮೋಟಿವೇಟ್, ರೈಟ್? ಎಷ್ಟು ಜನ ರೆಡಿ ಇದ್ದೀರಾ ಕಲಿಯೋಕೆ? ಮೊದಲು ಅದು ಹೇಳಿ. ಬೇಗ ಹೇಳಬೇಕು. ಎಷ್ಟು ಜನ ರೆಡಿ ಇದ್ದೀರಾ? ಸ್ಟಾರ್ಟ್ ನೋ. ಚಾಟ್ ಬಾಕ್ಸ್ ಅಲ್ಲಿ ಮಾಡಿದೀನಿ, ಬೇಗ ಹೇಳಿ. ಸೊ ಎಸ್ ಸರ್, ರೆಡಿ ಇದೀನಿ ಸರ್. ಎಸ್ ಸರ್. ಸೊ ಎಷ್ಟೋ ಜನ ಈ ಮೀಟಿಂಗ್ ನಾನು ಆಲ್ಮೋಸ್ಟ್ 1 ಅವರ್ ಮಾಡ್ತಿದ್ದೀನಿ. ಈ ಮೀಟಿಂಗ್ ಅಲ್ಲಿ ನಿಮಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಕ್ವಶನ್ಸ್ ಗಳು ಬರುತ್ತೆ, ಅಂಡ್ ತುಂಬಾ ಡೌಟ್ಸ್ ಗಳು ಬರುತ್ತೆ. ತುಂಬಾ ಕನ್ಫ್ಯೂಸ್ ಆಗಬೇಡಿ. ಯಾಕಪ್ಪ ಅಂದ್ರೆ ನೀವು ಕೂಡ ಒಂದು ನ್ಯೂ ಲೈಫ್ ಜರ್ನಿ ಮಾಡಕ್ಕೆ ಬಂದಿರೋದು. ಸೊ ನಿಮ್ಮ ಕ್ವಶನ್ಸ್ ಗಳಿಗೆ, ನಿಮ್ಮ ಡೌಟ್ಸ್ ಗಳಿಗೆ ಎಲ್ಲ ಕೂಡ ಕ್ಲಾರಿಟಿ ಕೊಡಕ್ಕೆ ನಾನು ಬಂದಿರೋದು, ರೈಟ್? ಆಫ್ಟರ್ ಮೀಟಿಂಗ್ ಎಂಡ್ ಆದ್ಮೇಲೆ ನಿಮ್ಗೆ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಅಲ್ಲಿವರೆಗೆ ನೀವು ಮೈಂಡ್ ಅನ್ನು ಡೈವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಮೋಟಿವೇಟ್ ಆಗದಂತ ಫಸ್ಟ್ ಎಕ್ಸಾಂಪಲ್ ನಾನು ಹೇಳಿದ್ದೀನಿ. ಮೋಟಿವೇಟ್ ಆಗಕ್ಕೆ ಹೋಗ್ಬಾರ್ದು, ರೈಟ್? ಅರ್ಥ ಆಗ್ತಿದೆಯಲ್ಲ? ಕ್ಲಿಯರ್? ಓಕೆ. ಇದು ಯಾವುದೇ ರೀತಿ ಕಂಪನಿ ಏನ್ ಕೆಲಸ ಮಾಡುತ್ತೆ, ಇದು ಜನ చేసೋ ಕೆಲಸನ ಇಲ್ಲ, ತುಂಬಾ ನಿಮಗೆ ಕ್ವಶನ್ಸ್ ಗಳು ಬರ್ತಿರ್ತವೆ. ಬಟ್ ಯಾವುದೇ ಈ ರೀತಿ ಕೆಲಸಗಳು ಇರೋದಿಲ್ಲ. ಬಟ್ ಫುಲ್ಲಿ ಫೇವರ್ ಬಿಸ್ನೆಸ್ ಮಾಡೆಲ್ ನಾನು ಇವತ್ತು ನಿಮಗೆ ತೋರಿಸಕ್ಕೆ ಹೋಗ್ತಾ ಇರೋದು. ಇದೇ ನಾವು ಕಲಿತು ಹೇಗೆ ಫ್ಯೂಚರ್ ಬಿಲ್ಡ್ ಮಾಡ್ತೀರಾ, ನೀವು ಕೂಡ ಕಲ್ತ್ಕೊಂಡು ಹೇಗೆ ಫ್ಯೂಚರ್ ನ ಬಿಲ್ಡ್ ಮಾಡ್ತೀರಾ, ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಕ್ಕೆ ಹೋಗ್ತಾ ಇರೋದು. ಹೇಮವ್ರೆ, ಇದರಲ್ಲಿ ನಾನು ಹೇಳಕ್ ಇಷ್ಟಪಡೋದು ಒಂದು ಸಣ್ಣ ಮಾತು ಕೇಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ದೀಪಾ ಮ್ಯಾಮ್, ಯಾರಿಗಾದ್ರೂ ಫಾಸ್ಟ್ ಅಂತ ಅನ್ಸಿದ್ರೆ ಅರ್ಜೆಂಟ್ ಸರ್ ಬೇಗ ಹೇಳಿ, ನಾನು ಇವಾಗಲೇ ಹೇಳಿ ನಾವು ದುಡ್ಡು ಹೇಗೆ ಅರ್ನ್ ಮಾಡೋದು, ಲಕ್ಷ ಗಟ್ಟಲೆ ನಾವು ದುಡ್ಡನ್ನು ಹೇಗೆ ಅರ್ನ್ ಮಾಡೋದು. ಸೊ ಡೈರೆಕ್ಟ್ ಪಾಯಿಂಟಿಗೆ ಬನ್ನಿ. 1 ಅವರ್ ಟೈಮ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಯಾರಿಗಾದ್ರೂ ಅನ್ಸಿದ್ರೆ ಮಾಡಕ್ಕಾಗಲ್ಲ ನನಗೆ, ನನ್ನ ಲೈಫ್ ಅಲ್ಲಿ
ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕು. ಬಟ್ ನನಗೂ ಕೂಡ ದುಡ್ಡು ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ತುಂಬಾ ಇಂಟ್ರೆಸ್ಟ್ ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕು. ಬಟ್ ನಾನು ನಿಮ್ಗೆ 1 hour ಟೈಮ್ ಹೇಗೆ ಕೊಡ್ಲಿ ಸರ್? ನನಗೋಸ್ಕರ 1 hour ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಮಾಡಕ್ಕೆ ತುಂಬಾ ಕಷ್ಟ ಇದೆ ನನಗೆ, ಬಟ್ ಅದು ಆಗೋದಿಲ್ಲ. ಸೊ ಬ್ರದರ್, ನೀವೇನಾದ್ರೂ ಈ ಥಿಂಕ್ ಮಾಡೋರಿದ್ರೆ, ಬಟ್ ನಿಮ್ಗೋಸ್ಕರ ಇದು ಆಪರ್ಚುನಿಟಿ ಅಲ್ಲ, ಬಟ್ ಇದು ಕೂಡ ನಿಮ್ಗೋಸ್ಕರ ಕೂಡ ಅಲ್ಲ. ನಾನು ಎರಡು ಕಡೆ ಮಾತಾಡ್ತಾ ಇದ್ದೀನಿ. ಇದು ನಿಮ್ಗೋಸ್ಕರ ಅವೈಲಬಿಲಿಟಿ ಆಪರ್ಚುನಿಟಿ ಅಲ್ಲ. ಸೊ ನೀವು ಇಲ್ಲಿ ಇವಾಗಲೇ ಎಕ್ಸಿಟ್ ಆಗ್ಬೋದು, ರಿಮೂವ್ ಆಗ್ಬೋದು. ಡೋಂಟ್ ವರಿ ರೈಟ್ ನೌ. ರಾಹುಲ್ ಅವರೇ, ಯಾಕಂದ್ರೆ ನಾನು ಕಲಿಸ್ತಾ ಇದ್ದೀನಿ ಮತ್ತೆ ಅರ್ಥ ಕೂಡ ಮಾಡಿಸ್ತಾ ಇದ್ದೀನಿ. ಎಷ್ಟು ಜನ ಸೀರಿಯಸ್ ಆಗಿ ಹಾನೆಸ್ಟ್ ಆಗಿ ಅರ್ಥ ಮಾಡಕ್ಕೆ ಬಂದಿದ್ದೀರಾ ಅವರಿಗೆ ನಾನು ಕಲಿಸ್ತೀನಿ, ಅರ್ಥನೂ ಕೂಡ ಮಾಡಿಸ್ತೀನಿ. ಆದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ಬರೀತೀರಾ, ಬರೆದಿದ್ದೀರಾ ಏನಪ್ಪಾ ಅಂತಂದ್ರೆ ನನಗೆ ನಿಮ್ಮ ಚಾಟ್ ಕಾಣಿಸುತ್ತೆ, ನಾನು ನೋಡಬಹುದು. ಬೇಗ ಹೇಳಿ ಸರ್. ಇವಾಗ ನೀವ್ಯಾರು ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ಸರ್ ಬೇಗ ಹೇಳಿ ಸರ್, ಡೈರೆಕ್ಟ್ ಪಾಯಿಂಟ್ ಗೆ ಬನ್ನಿ ಸರ್, ಈ ರೀತಿ ಏನಾದ್ರು ಬಂದಿದ್ದಾದ್ರೆ ಸಾರಿ ಟು ಸೇ ನಾನು ನಿಮಗೆ ಜಬರ್ದಸ್ತಾಗಿ ಮೀಟಿಂಗ್ ಇಂದ ತೆಗಿಬೇಕಾಗುತ್ತೆ, ಮೀಟಿಂಗ್ ಇಂದ ನಾನು ರಿಮೂವ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ನೋ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಪೀಪಲ್ ಅವರಿಗೆ ಇಂಟ್ರೆಸ್ಟೆಡ್ ಇದ್ರೆ, ನಾನು ಹೇಳ್ತಾ ಇರೋ ಪಾಯಿಂಟ್ ಗೆ ಅರ್ಥ ಆಗ್ತಾ ಇದ್ರೆ, ನಾಟ್ ಫಾರ್ ಮೋಟಿವೇಟ್ ಆಗಬೇಡಿ. ನಿಮ್ಮ ಲೈಫ್ ಅಲ್ಲಿ ನೀವು ಕಲಿಯೋಕೆ ಬಂದಿದ್ದೀರಾ, ಅರ್ಥ ಮಾಡ್ಕೊಳಕ್ ಬಂದಿದ್ದೀರಾ. ಆಫ್ಟರ್ ಈ ಬಿಸ್ನೆಸ್ ಮಾಡೋಣ ತಿಳ್ಕೊಳ್ಳಿ, ಮಾಡ್ಬೇಕಾ ಬೇಡವಾ ಅಂತ. ರೈಟ್? ಈ ಮೀಟಿಂಗ್ ನಿಮಗೋಸ್ಕರ ಇದೆ, ನನಗೋಸ್ಕರ ಇಲ್ಲ. ನಿಮ್ಮ ಜೀವನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾನು ನನ್ನ ಟೈಮ್ಸ್ ತಗೊಂಡು ಬಂದಿದ್ದೀನಿ. ಸೊ ಹೆಮ್ಮವರೇ, ನೀವು ಕೂಡ ನಿಮ್ಮ ಸಮಯ ತಗೊಂಡು ಬಂದಿದ್ದೀರಾ ಅಂದ್ರೆ ಈ ಮೀಟಿಂಗ್ ಗೆ ಒಂದು ಪ್ರೊಡಕ್ಟಿವಿಟಿ ಮಾಡೋಣ. ಈ ಮತ್ತೆ ಎಲ್ಲರೂ ಕೂಡ ಕಲಿಯೋಣ, ಒಂದು ಒಳ್ಳೆ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋಣ ಎಲ್ಲ ಆದ್ಮೇಲೆ. ಸೊ ಡಿಸಿಷನ್ ತಗೊಳ್ಳೋದು ನಿಮ್ಮ ಮೇಲೆ ಬಿಟ್ಟು ಬಿಡ್ತೀನಿ ನಾನು. ಸೊ ನನಗೆ ಡಿಸಿಷನ್ ತಗೊಳ್ಳೋದು ಏನು ಬೇಡ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ಡಿಸಿಷನ್ ಇವಾಗಲೇ ತಗೊಳ್ರಿ ಅಂತ ನಾನು ಕೂಡ ನಿಮ್ಗೆ ಹೇಳಲ್ಲ. ಇವತ್ತು ತಗೊಳ್ರಿ, ನಾಳೆ ತಗೊಳ್ರಿ, ನಾಡಿದ್ದು ತಗೊಳ್ರಿ. ಸೊ ನನಗೆ ಗೊತ್ತಿದೆ ಎಷ್ಟು ಜನ ಈ ಮೀಟಿಂಗ್ ನೋಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ಅಂತ. ಯಾಕಂದ್ರೆ ನೀವು ಕೂಡ ಐ ಹೋಪ್ ಎಷ್ಟು ಜನಗಳು ಕನೆಕ್ಟೆಡ್ ಆಗಿದ್ದೀರಾ ಟುಡೇ. ಈ ಒಂದು ಮೀಟಿಂಗ್ ಎಷ್ಟು ಜನಗಳು ನೋಡ್ತಿದ್ದೀರಾ, ನೋಡೋರು ಏನಪ್ಪಾ ಇಂಟ್ರೆಸ್ಟೆಡ್ ಪೀಪಲ್ ಮಾತ್ರ ನೋಡೋದು. ನಾನು ಅನ್ಕೊಂತೀನಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋ ಒಂದು ಸ್ಟೇಜ್ ಇದೆ. ನಾವು ಕೂಡ ಮುಂದೆ ಮೂವ್ ಅಪ್ ಆಗ್ಬೇಕು ಅನ್ನೋದು ಕೂಡ ಮಾತ್ರ ನೀವು ಬಂದಿರೋದು. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕಂಟಿನ್ಯೂ ವಾಚಿಂಗ್ ಫಾರ್ ಸೀರಿಯಸ್ಲಿ. ನಿಮ್ಮ ಲೈಫ್ ಅಲ್ಲಿ ನೀವೇನಾದ್ರು ಮಾಡಲೇಬೇಕು, ಅಚೀವ್ ಮಾಡಬೇಕು ಅಂತ ಬಂದಿದ್ರೆ ಕಂಟಿನ್ಯೂ ಮಾಡಿ. ಓಕೆ? ಅವ್ರಿಗೆ ಇವತ್ತು ನಮ್ಮ ಜೀವನದಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ, ಬಟ್ ಡಿಸಿಷನ್ ಇದೆ ಅಂತ ಮೇಲೆ ಕ್ಲಿಯರ್ ಇದೆಯಾ? ಇದು ಡಿಸಿಷನ್ ತಗೊಳ್ಳೋದು ನಿಮಗೆ ಕ್ಲಿಯರ್ ಆದ್ಮೇಲೆ ಅವಾಗ ನೀವು ಡಿಸಿಷನ್ ತಗೊಳ್ಳು. ಇವಾಗ ನನಗೆ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ನೀವೆಲ್ಲರೂ ರೆಡಿ ಇದ್ದೀರಾ? ಈಗ ನೀವೆಲ್ಲರೂ ರೆಡಿ ಇದ್ದೀರಾ? ಬೇಗ ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ಐ ವಿಲ್ ಸ್ಟಾರ್ಟ್ ದ ಮೀಟಿಂಗ್ ಪರ್ಫೆಕ್ಟ್ಲಿ. ಎಸ್ ಸರ್ ತುಂಬಾ ಒಳ್ಳೆ, ತುಂಬಾ ಓಕೆ. ಐ ಥಿಂಕ್ ಸೋ ಮಚ್ ಪೀಪಲ್ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಐ ಥಿಂಕ್ ನಾನು ಹೇಳಕ್ ಕೊಡೋದು ಇವಾಗ ಏನಂದ್ರೆ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ರೆಡಿ ಇದ್ದಾರೆ. ಎಲ್ಲಕ್ಕಿಂತ ಮುಂಚೆ ನನ್ನ ಬಗ್ಗೆ ನಿಮ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಎಷ್ಟು ಜನ ಪರಿಚಯ ಇದೀರೋ, ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರಿಗೆ ಪರಿಚಯ ಇಲ್ಲ, ಸೊ ಅವ್ರಿಗೋಸ್ಕರ ನಾನು ಒಂದು ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಮೈಸೆಲ್ಫ್ ಮಿಸ್ಟರ್ ಬಲರಾಮ್ ರಾಠೋಡ್ ಅಜಯ್. ನಾನು ಕೂಡ ಈ ಜರ್ನಿ ಸ್ಟಾರ್ಟ್ಅಪ್ ಮಾಡಬೇಕು, ನಾನು ಕೂಡ ಇಲ್ಲಿವರೆಗೆ ಸ್ಟ್ಯಾಂಡ್ ಅಪ್ ಆಗಬೇಕು ಅನ್ನೋ ಉದ್ದೇಶ ಏನಪ್ಪಾ, ನಾನು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ವಿ. ನಾವು ಕೂಡ ಪ್ರೆಸೆಂಟ್ ಹಲವಾರು ಕಂಪನಿ ಕೆಲಸ ಮಾಡ್ತಾನೆ ಎಕ್ಸ್ಪೀರಿಯನ್ಸ್ ಇಂದ ನಾವು ಬಂದಿರುವಂತ. ಸೊ ಲೈಫ್ ಅಲ್ಲಿ ಇಲ್ಲಿವರೆಗೆ ಬರಬೇಕು ಅಂತಂದ್ರೆ ತುಂಬಾ ಕಷ್ಟಪಟ್ಟಿದೀವಿ. ಅಂಡ್ ಇವಾಗ ಪ್ರೆಸೆಂಟ್ ಅನ್ನು ನೋಡ್ಬೇಕಂತಂದ್ರೆ ಆಸ್ ಎ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ವ್ಯಾಲ್ಯೂಬಲ್ ಆಗ್ತಾ ಇರೋದು. ಅದಕ್ಕೆ ತುಂಬಾ ಜನಗಳು ಇಷ್ಟಪಡ್ತಾ ಇರೋದು. ಆಸ್ ಎ ಟೆಕ್ನಾಲಜಿ ಅಂಡ್ ಜನರೇಷನ್ ತಕ್ಕಂತೆ ಮನುಷ್ಯ ಕನ್ವರ್ಟ್ ಆಗ್ತಿದ್ದಾರೆ. ಅದ್ರ ತಕ್ಕಂತೆ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ಸೋ ಮೆನಿ ಕಂಪನಿಗಳು ಕೆಲಸ ಮಾಡಿದ್ವಿ. ಬಟ್ ಈ ಫೀಲ್ಡ್ ಅಲ್ಲಿ ಚೂಸ್ ಮಾಡಕ್ಕೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ನಮಗೂ ಕೂಡ ತುಂಬಾ ಒಂದು ಡ್ರೀಮ್ಸ್ ಇದೆ, ತುಂಬಾ ದೊಡ್ಡ ಕನಸುಗಳಿದಾವೆ. ಕನಸನ್ನ ಯಾವ ರೀತಿ ನಾವು ಅಚೀವ್ಮೆಂಟ್ ಮಾಡಬಹುದು. ಸೊ ಇವಾಗ ಪ್ರತಿ ಪೀಪಲ್ ಎಲ್ಲ ಜನಗಳು ಸ್ಟೂಡೆಂಟ್ ಏನ್ ಥಿಂಕ್ ಮಾಡ್ತಾರೆ, ಅವನು ಜಾಬ್ ಮಾಡ್ತಿದ್ದಾನೆ ನಾನು ಜಾಬ್ ಮಾಡಬೇಕು, ಅವನು ಡಿಗ್ರಿ ಕಲಿದ್ರೆ ನಾನು ಕೂಡ ಡಿಗ್ರಿ ಕಲಿಬೇಕು. ನಮ್ಮ ಒಂದು ಇಂಡಿಯಾದಲ್ಲಿ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಇದೇ ಒಂದು ಮೇನ್ ಫೋಕಸ್ ಮಾಡ್ತಾ ಇರೋದು. ಯಾರು ಬಿಸ್ನೆಸ್ ಮಾಡಪ್ಪ ಅಂತ ಹೇಳೋದಿಲ್ಲ. ಓನ್ಲಿ ಫಾರ್ ನಮ್ಗೇನ್ ಹೇಳ್ತಾರೆ, ಕಲೀರಿ ಒಳ್ಳೆ ಮಾರ್ಕ್ಸ್ ತಗೋರಿ, ನಾವು ಹೋಗಿ ಒಂದು ಜಾಬ್, ಒಂದು ಒಳ್ಳೆ ಲೆವೆಲ್ಗೆ ಜಾಬ್ ತಗೊಳ್ರಿ ಅಂತ. ನಾಟ್ ಎ ಫಾರ್ ಬಿಗ್ ಡ್ರೀಮ್ ಬೇಡ ಅಂತ ಅಂತಾರೆ. ಬಟ್ ನಮಗಿರುವಂತ ಕನಸುಗಳು ಒಂದು ಬಿಗ್ ಡ್ರೀಮ್ಸ್. ಆ ಅಚೀವ್ಮೆಂಟ್ ಮಾಡಕ್ಕೆ ನಮಗೆ ವೇ ಎಲ್ಲಿದೆಪ್ಪ ಅಂತಂದ್ರೆ ಅದಕ್ಕೋಸ್ಕರ ಬಂದಿವಿ. ನಾವು ಚೂಸ್ ಮಾಡಿದೀವಿ ಒಂದು ಬಿಸ್ನೆಸ್ ಮಾಡೋಣ. ಆ ಬಿಸ್ನೆಸ್ ಮಾಡೋಣ ನಮ್ಮ ಜರ್ನಿ ಆಗಿರೋದು. ಸೊ ನಾನು ಇಲ್ಲಿವರೆಗೆ ಒಂದು ಒಳ್ಳೆ ಟರ್ನ್ ಓವರ್ ಮಾಡ್ಕೊಂಡು ಇವತ್ತು ಒಂದು ನಾನು ಕಂಪನಿನ ಸ್ಟಾರ್ಟ್ ಅಪ್ ಮಾಡಿದ್ದೀನಿ. ಸೊ ಈ ಕಂಪನಿ ಉದ್ದೇಶ ಏನಪ್ಪಾ, ಯಾಕೆ ಕಂಪನಿಯನ್ನ ಬಲರಾಮ್ ರಾಠೋಡ್ ಅವರು ಹಿಂಗೆ ಸ್ಟಾರ್ಟ್ಅಪ್ ಮಾಡಿರೋದು, ಇದರಿಂದ ಏನ್ ಜನಗಳಿಗೆ ಹೆಲ್ಪಿಂಗ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಂದ ನಾವೆಲ್ಲ ರಿಸರ್ಚ್ ಮಾಡ್ಕೊಂಡು ಒಂದು ಅಬೌಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಸೊ ಇವಾಗ ಪ್ರೆಸೆಂಟ್ ಅಲ್ಲಿ ತುಂಬಾ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಿದೆ, ಬಟ್ ಜನಗಳನ್ನ ಕರೆಕ್ಟ್ ಆಗಿ ಲರ್ನಿಂಗ್ ಮಾಡೋರು ಯಾರಿಲ್ಲ, ಕಲಿಸ್ಕೊಡೋರು ಯಾರಿಲ್ಲ. ರೈಟ್? ಅದಕ್ಕೋಸ್ಕರ ಅಂತ ಹೇಳಿ ನಾವು ಎಲ್ಲ ಥಿಂಕ್ ಇಟ್ಕೊಂಡು ಬಿಸ್ನೆಸ್ ಲೈಫ್ ಅಲ್ಲಿ ಇದೇ ಒಂದು ಸೆಪರೇಟ್ ಒಂದು ಮಾಡೆಲ್ ಅಲ್ಲಿ ಬಂದಿರೋದು ನಮ್ಮ ಒಂದೇ ಒಂದು ಉದ್ದೇಶ. ಆ ಉದ್ದೇಶ ಏನಪ್ಪಾ ಅಂತಂದ್ರೆ ಕಂಟಿನ್ಯೂ ಗೊತ್ತಾಗುತ್ತೆ. ಯು ಕ್ಯಾನ್. ಸೊ ಮತ್ತೆ ಎಷ್ಟು ಜನಗಳನ್ನ ನಾವು ನೋಡಿ ಬ್ರದರ್, ದಿಸ್ ಹೇಮ ಅವರೇ, ನಾನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು
ಎಷ್ಟೋ ಜನಗಳನ್ನ ಲೈಫ್ ಅಲ್ಲಿ ಎಷ್ಟೋ ಜನಗಳನ್ನ ನಾನು ಟ್ರೈನ್ ಅಪ್ ಮಾಡಿದ್ದೀನಿ. ಯಾಕೆ ಒಬ್ಬ ಯೂಟ್ಯೂಬರ್ ಆಗಿದ್ದೀನಿ, ಯಾಕೆ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ನಾವು ಗ್ರೋತ್ ಅಪ್ ಆಗಬೇಕು, ಯಾವ ರೀತಿ ನಾವು ಬಿಸ್ನೆಸ್ ನ ಬಿಲ್ಡ್ ಮಾಡಬೇಕು, ಯಾವ ರೀತಿ ನಮ್ಮ ಬ್ರ್ಯಾಂಡಿಂಗ್ ಅನ್ನು ಬಿಲ್ಡ್ ಮಾಡೋದು, ಸೊ ಯಾವ ರೀತಿ ನಾವು ಫ್ರೇಮ್ ಅನ್ನು ಕ್ರಿಯೇಟ್ ಮಾಡೋದು ಕೂಡ ನಾವು ಇಲ್ಲಿವರೆಗೂ ಜನಗಳನ್ನ ಸ್ಟೂಡೆಂಟ್ ಅವ್ರನ್ನ ಕಲಿಸಿದ್ದೀವಿ. ಸೊ ಅದನ್ನ ಒಂದು ಪಾಸಿಟಿವ್ಲಿ ಥಿಂಕ್ ತಗೊಂಡು ಜನಗಳ ಲೈಫ್ ನಮ್ದು ಕೂಡ ಚೇಂಜ್ ಆಗ್ತಾ ಇದೆ. ಇವಾಗ ನಾವೆಲ್ಲೋ ಒಂದು ಜಾಬ್ ಮಾಡಿದ್ರೆ ನಮಗೆ 10 20 ಸಾವಿರ ಸಿಗ್ತಾ ಇತ್ತು, 30 ಸಾವಿರ ಸಿಗ್ತಾ ಇತ್ತು, ಬಟ್ ನಮ್ಮ ಡ್ರೀಮ್ಸ್ ನ ಅಚೀವ್ಮೆಂಟ್ ಮಾಡಕ್ ಆಗ್ತಿರಲಿಲ್ಲ. ಎಸ್ ಆರ್ ನೋ? ನಿಮ್ಗೆ ಏನಾದ್ರು ಅರ್ಥ ಆಗ್ತಿದ್ರೆ ಕಮೆಂಟ್ ಮಾಡಿ. ಸೊ ನಾವೊಂದು ಥಿಂಕ್ ಮಾಡಿದ್ವಿ, ಯಾವ್ದಾದ್ರು ಓನ್ ಬಿಸ್ನೆಸ್ ಮಾಡ್ವಿ. ಸೊ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಥಿಂಕ್ ಬಂದಾಗ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಇರ್ಲಿಲ್ಲ. ಬ್ಯಾಕ್ಗ್ರೌಂಡ್ ನೋಡಿದ್ರೆ ಅಷ್ಟೊಂದು ನಮ್ದು ಏನಂತಪ್ಪ ಒಂದು ರಿಚ್ ಫ್ಯಾಮಿಲಿ ಅಲ್ಲ, ಅಷ್ಟೊಂದು ದುಡ್ಡು ಇದ್ದದ ಫ್ಯಾಮಿಲಿ ಕೂಡ ಅಲ್ಲ. ಸೊ ನಮಗೇನು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಬೇಕು, ಯಾವ್ದಾದ್ರು ತುಂಬಾ ಬಂಡವಾಳ ಹಾಕ್ಬೇಕು ಅಂತ ಚಾನ್ಸಸ್ ಬರುತ್ತೆ. ಸೊ ಅಂತ ಬಂಡವಾಳ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ನಮ್ ಕೈಲಿ ಆಗ್ತಿರ್ಲಿಲ್ಲ. ಬಟ್ ಮಾಡ್ತಾ ಮಾಡ್ತಾ ನಾವು ಬಿಸ್ನೆಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕನ್ವರ್ಟ್ ಆದಾಗ, ಡಿಜಿಟಲ್ ಮಾರ್ಕೆಟಿಂಗ್ ಫ್ಯೂಚರ್ ತಿಳ್ಕೊಂಡಾಗ, ಜನಗಳಿಗೆ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಒಂದ್ ಒಳ್ಳೆ ನಾವು ಲೆವೆಲ್ ಸಿಕ್ತು, ಒಂದ್ ಒಳ್ಳೆ ವೇ ಸಿಕ್ತು. ಸೊ ನಮಗೆ ಜಾಬ್ ಅಲ್ಲಿ ನಾವು ಮಾಡ್ತಿದ್ರೆ ನಮಗೆ ಲಕ್ಷ ಯಾವಾಗ ನಾವು ಇನ್ಕಮ್ ತಗೋಬಹುದು ಅಂತ ಥಿಂಕ್ ಮಾಡಿದಾಗ ನಾವೆಲ್ಲ ಒಂದು 10 15 ವರ್ಷ 20 ವರ್ಷ 30 ವರ್ಷ ನಾವು ಕೆಲಸ ಮಾಡಿದಾಗ ನಮಗೆ ಸಿಗುತ್ತೆ 50 ರಿಂದ 60 ಸಾವಿರ ಸ್ಯಾಲರಿ. ಬಟ್ ಬಿಸ್ನೆಸ್ ಅಲ್ಲಿ ಬ್ರದರ್ ಇದೇ ಒಂದು ಡಿಜಿಟಲ್ ಆಪರ್ಚುನಿಟಿಯಲ್ಲಿ ಇದರಲ್ಲಿ ನಮಗೆ ಸಿಗೋದು ಕೆಲವೇ ನಾವು 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ 3 ತಿಂಗಳು ನಾವು ಕರೆಕ್ಟ್ ಆಗಿ ಲರ್ನ್ ಮಾಡ್ಕೊಂಡ್ರೆ ಆಫ್ಟರ್ ನಾವು ನಮ್ಮ 1 lakh ಟುಗೆದರ್ ಇನ್ಕಮ್ ತಗೊಳಕ್ಕೆ ಯಾರು ತಗೊಳ್ಳೋದಿಲ್ಲ. ಸೊ ಆ ಒಂದು ಥಿಂಕ್ ಇಟ್ಕೊಂಡು ನಾವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಅಪ್ ಮಾಡಿದ್ವಿ ಇವತ್ತು. ಸೊ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲೈಫ್ ಅಲ್ಲಿ ಅಷ್ಟೊಂದು ಖರ್ಚು ಮಾಡಿ ಅದು ಎಲ್ಲರಿಗೂ ಕೂಡ ಸಾಧ್ಯನೇ ಆಗೋದಿಲ್ಲ. ಸೊ ಈ ರೀತಿ ನಾವು ಕೂಡ ಒಂದು ಜರ್ನಿನ ಸ್ಟಾರ್ಟ್ ಅಪ್ ಮಾಡಿದ್ವಿ. ಸೊ ಓಕೆ, ನೋಡಿ ಬ್ರದರ್, ಹೇಮ ಅವ್ರು ಹೇಳ್ತಿದ್ದಾರೆ ಇದು ಎಲ್ಲ ಸರ್ ಒಂದು ಮಾತಾಗತ್ತೆ ಹೇಳ್ತಾರೆ, ಬಟ್ ಏನೂ ಆಗೋದಿಲ್ಲ. ನೋಡಿ ಬ್ರದರ್, ನಾನು ಅದನ್ನೇ ಹೇಳಕ್ ಇಷ್ಟಪಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಈಜಿಯಾಗಿ ಹೋದ್ರೂ ಆಗೋದಿಲ್ಲ. ಅಂತ ಗುರು ಮಂತ್ರಗಳು ಯಾವ ತರ ಕೊಟ್ಟರು ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಇರೋದು ಒಬ್ಬ ಪೀಪಲ್ ಬಿಸ್ನೆಸ್ ಮಾಡಕ್ಕೆ ಇಂಪಾರ್ಟೆಂಟ್ ಇದೆ ಇರೋದು ಏನ್ ಟೂಲ್ಸ್ ಗಳು ಅಂತಂದ್ರೆ, ಸೊ ಮೈಂಡ್ ಸೆಟ್ ಆಗ್ಲಿ, ಸ್ಕಿಲ್ ಸೆಟ್ ಆಗ್ಲಿ, ಮತ್ತೆ ಟೂಲ್ ಸೆಟ್ ಆಗ್ಲಿ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಏನು ಲಕ್ಷ ಅರ್ನ್ ಮಾಡ್ತಾವೆ ನೀವು ಎಲ್ಲರೂ ನೋಡ್ತಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಅಲ್ಲಿ ಆಗ್ಲಿ, ಯಾವ ಕಡೆ ಒಂದು ಸಕ್ಸಸ್ಫುಲ್ ಪೀಪಲ್, ಒಬ್ಬ ಸ್ಟೂಡೆಂಟ್ ಕಾಲೇಜ್ ಕಲಿತಾ ಲಕ್ಷ ಅರ್ನ್ ಮಾಡ್ತಾವೆ. ಹೆಂಗೆ ಮಾಡ್ತಾವನೆ? ಅವನು ಮೈಂಡ್ ಸೆಟ್ ಅಪ್ ಮಾಡ್ಕೊಂಡಿದ್ದಾನೆ, ಮೈಂಡ್ ಸೆಟ್ ಮಾಡ್ಕೊಂಡು ವರ್ಕ್ ಮಾಡ್ತಾವನೆ. ಯಾವುದೇ ರೀತಿ ಗುರು ಮಂತ್ರಗಳಲ್ಲ, ನಿಮ್ಮ ಮೈಂಡ್ ಅನ್ನ ನೀವು ಟ್ರೈನ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಾಗೆ ಆಗುತ್ತೆ, ಐ ಕ್ಯಾನ್ ಡೂ ಇಟ್, ನಾನು ಮಾಡೇ ಮಾಡ್ತೀನಿ ಅನ್ನೋದು ನಂಬಿಕೆ, ಒಂದು ಮೈಂಡ್ ಸೆಟ್ ಅಪ್ ನೀವು ಮೈಂಡ್ಗೆ ಟ್ರೈನ್ ಮಾಡಬೇಕು. ಇದು ಆಗುತ್ತೆ ನಿಮ್ಮ ಒಂದು ಲೈಫ್ಗೆ ಗ್ರೋತ್. ಇಟ್ಸ್ ಎ ರಿಯಲ್ ಲೀಗಲ್ ಜೆನ್ಯೂನ್ ಓರಿಯೆಂಟೆಡ್. ಮೋಟಿವೇಶನ್ ಮಾಡಿ ಯಾರೋ ಲೈಫ್ ಅನ್ನ ಹಾಳು ಮಾಡಬಹುದು. ಆಕ್ಚುಲಿ ಏನಂದ್ರೆ ರಿಯಲ್ ಫ್ಯಾಕ್ಟ್, ನಿಮ್ಮ ಮೈಂಡ್ ಇದೆ, ನಿಮ್ಮ ಮೈಂಡ್ ದೊಡ್ಡದು ಏನೂ ಅಲ್ಲ. ನಿಮ್ಮ ಮೈಂಡ್ ಅನ್ನು ನೀವು ಟ್ರೈನ್ ಮಾಡಬೇಕು. ಡೆವಲಪ್ ಎ ಗ್ರೋತ್ ಯುವರ್ ಓರಿಯೆಂಟೆಡ್ ಮೈಂಡ್. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಮೈಂಡ್ ಸೆಟ್. ಬಟ್ ಅದ್ರ ಜೊತೆಗೆ ಬರುತ್ತೆ ಬ್ರದರ್, ಆಸ್ ನಮ್ಮ ಡಿಜಿಟಲ್ ವೆಂಚರ್ಸ್ ಆಸ್ ಎ ಕಂಪನಿ, ಆರ್ಗನೈಸೇಷನ್ ಕಂಪನಿಯಲ್ಲಿ ಸ್ಕಿಲ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ಡಿಮ್ಯಾಂಡಿಂಗ್ ಲರ್ನಿಂಗ್ ಸಿಗುತ್ತೆ ನಿಮಗೆ ಇಲ್ಲಿಗೆ. ಡಿಮ್ಯಾಂಡಿಂಗ್ ಲರ್ನಿಂಗ್ ಟುಡೇ ವರ್ಲ್ಡ್. ಸೊ ಇವಾಗ ಇರುವಂತ ಪ್ರೆಸೆಂಟ್ ಪ್ರಪಂಚದಲ್ಲಿ ಆಗ್ಲಿ, ಬರುವಂತ 5 ವರ್ಷಗಳಲ್ಲಾಗ್ಲಿ ತುಂಬಾ ಒಂದು ಹೈ ಲೆವೆಲ್ಗೆ ಹೋಗುವಂತ ಇಂಡಸ್ಟ್ರಿ ಇದು. ಏನು? ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಸ್ ಎ ಬಿಆರ್ ಡಿಜಿಟಲ್ ವೆಂಚರ್ಸ್ ಕಂಪನಿ ಚೂಸ್ ಮಾಡಿರುವಂತ ಒಂದು ಸಿಸ್ಟಮ್. ಬರುವಂತ ದಿನಗಳಲ್ಲಿ ಒಂದು ಒಳ್ಳೆ ಲೆವೆಲ್ ಹೋಗುವಂತ ಕಂಪನಿ. ಸೊ ಅದ್ರ ಜೊತೆಗೆ ನಮ್ಗೆ ಒಂದು ಸ್ಕಿಲ್ ಸೆಟ್ ಬೇಕಾಗುತ್ತೆ, ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಇದೆಲ್ಲ ಜೊತೆಗೆ ಮತ್ತೆ ಇನ್ನೊಂದು ನಮಗೆ ಬೇಕು ಲೈಫ್ ಅಲ್ಲಿ ಏನು ಅಚೀವ್ಮೆಂಟ್ ಮಾಡಕ್ಕೆ, ಅದು ಕೂಡ ನಿಮ್ಗೆ ಸಿಗ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಟೂಲ್ ಸೆಟ್. ಯೂಸ್ ಕಟಿಂಗ್ ಎಡ್ಜ್ ಟೂಲ್ಸ್, ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಆರ್ ರಿಸಲ್ಟ್. ಸೊ ನಿಮ್ಮ ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡಕ್ಕೆ, ನಿಮ್ಮ ಬಿಸ್ನೆಸ್ ಆಗ್ಲಿ ಅದಕ್ಕೋಸ್ಕರ ನಿಮಗೆ ಟೂಲ್ ಸೆಟ್ ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ. ಇವೆಲ್ಲ 3 ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡ್ರೆ, ಮೈಂಡ್ ಸೆಟ್, ಸ್ಕಿಲ್ ಸೆಟ್, ಟೂಲ್ ಸೆಟ್, ಈ 3 ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ತಡೆಯಕ್ಕೂ ಕೂಡ ಯಾರು ಆಗೋದಿಲ್ಲ. ಅದನ್ನ ಕಲ್ಸಕ್ಕೆ ಕಂಪನಿ ಸ್ಟಾರ್ಟ್ ಅಪ್ ಮಾಡ್ತಾ ಇರೋದು. ಒಬ್ಬ ಪ್ರೆಷರ್ ಪೀಪಲ್ ನ, ಸ್ಟೂಡೆಂಟ್ ಆಗಲಿ, ಹೌಸ್ ವೈಫ್ ಆಗಲಿ, ಅನ್ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ಮೆಂಟ್ ಆಗಲಿ, ಈ 3 ಪೀಪಲ್, ಈ 3 ಕೀಸ್ ನ ಕಲ್ಕೊಂಡ್ರೆ became you also brain off, right? So ನೋಡಿ ಫ್ರೆಂಡ್ಸ್, ಅಂಡ್ ಸುರೇಶ್ ಅವರೇ, ನಮ್ಮ ಇಂಡಿಯಾದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಅನ್ಎಂಪ್ಲಾಯ್ಮೆಂಟ್. 2 ಪ್ರಾಬ್ಲಮ್ ಇದಾವೆ. ಒಂದು ಅನ್ಎಂಪ್ಲಾಯ್ಮೆಂಟ್, ಒಂದು ಅಂಡರ್ ಎಂಪ್ಲಾಯ್ಮೆಂಟ್. ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಗೊತ್ತಾ? ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್ ಗಿಂತ ಅಂಡರ್ ಎಂಪ್ಲಾಯ್ಮೆಂಟ್ ಇದ್ದಾರೆ. ಏನಕ್ಕಪ್ಪ? ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೋಟಿಗಟ್ಟಲೆ ಜನಗಳು ಪಾಸ್ ಆಗ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ಅದು ಲೆಕ್ಕಕ್ಕಿಲ್ಲ, ಅಷ್ಟು ಜನಗಳು ಪಾಸ್ ಆಗ್ತಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 25 ಲಕ್ಷ ಮಾತ್ರ ಜಾಬ್ ಪ್ರೊವೈಡ್ ಆಗ್ತವೆ. ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಗೊತ್ತಾ? ಅಷ್ಟು ಜನಗಳಿಗೆ ಗೌರ್ಮೆಂಟ್ ಸರ್ಕಾರ ಕಡೆಯಿಂದ ಕೂಡ, ಅವ್ರ ಕಡೆಯಿಂದ ಕೂಡ ಜಾಬ್ ಕೊಡಕ್ಕೆ ಸ್ಯಾಟಿಸ್ಫೈಡ್ ಇಲ್ಲ, ಅಷ್ಟು ಅವ್ರ ಕ್ಯಾಪಬಿಲಿಟಿ ಇಲ್ಲ. ಬಟ್ ಸ್ಟೇಟ್ ಗೌರ್ಮೆಂಟ್ ಕೂಡ ಅಷ್ಟು ಕೊಡಕ್ ಆಗೋದಿಲ್ಲ. ಮತ್ತೆ ಪ್ರೈವೇಟ್ ಅಲ್ಲಿ ಸೆಕ್ಟರ್ ಹೋಗ್ತೀವಿ ನಾವು ಅನ್ನೋದ್ರೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ಅಂಡರ್ ಎಂಪ್ಲಾಯ್ಮೆಂಟ್ ತುಂಬಾ ಹೈ ಆಗಿದ್ದಾರೆ ಈಗ. ಯಾಕಪ್ಪ ಅಂದ್ರೆ ನೋಡಿ, ನೀವು ಯಾವಾಗ ಸಪೋಸ್ ಬಿಕಾಮ್ ಕಲ್ತಿದ್ದೀರಾ, ಇಲ್ಲ ಯಾವ ಡಿಪ್ಲೊಮಾ ಕಲ್ತಿದ್ದೀರಾ, ಇವಾಗ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಹೋಗ್ಬೇಕು. ಸೊ ನಿಮ್ಮ ಟ್ಯಾಲೆಂಟ್ ತಕ್ಕಂತೆ ನಿಮ್ಗೆ ಪರ್ ಮಂತ್ 1 lakh ಇನ್ಕಮ್ ಬೇಕು. ಬಟ್ ನಿಮ್ ಹಿಂಗಡೆ ಲೈನ್ ಕ್ಯೂ ನಿಂತಿರುತ್ತೆ. ಬಟ್ ನೀವು ಆ ಜಾಬ್ ಅಲ್ಲಿ ಕ್ವಿಟ್ ಮಾಡಿದ್ರೆ ನಿಮ್ಗೇನು 50,000, ನೀವು 1 ಲಕ್ಷದಲ್ಲಿ ನಿಮ್ಗೆ ಸ್ಯಾಲರಿ ಬೇಕು ನಿಮ್ ಟ್ಯಾಲೆಂಟ್ಗೆ 1 ಲಕ್ಷ, ಬಟ್ ನಿಮ್ಗೆ ಸಿಗ್ತಾ ಇರೋದು 50,000. ನೀವೇನಾದ್ರು ಬೇಡ ಅಂತ ಎಕ್ಸಿಟ್ ಮಾಡಿದ್ರೆ
ಇನ್ನೊಬ್ಬ ನಿಂತಿದ್ದಾನೆ ಹಿಂದ್ಗಡೆ. ಅದಕ್ಕೋಸ್ಕರ ಹೀಗೆ ಜೀವನ ನಡೀತಾ ಇರೋ ಅಂಡರ್ ಎಂಪ್ಲಾಯ್ಮೆಂಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಇದೆ. ಬಟ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿದೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ರಾಜ್ಯ ಕೂಡ ಅನ್ಎಂಪ್ಲಾಯ್ಮೆಂಟ್ ಗ್ರೋತ್ ಆಗ್ತಾ ಇದೆ. ಏನ್ ರೀಸನ್ ಅಪ್ಪ? ಸೊ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ನಮ್ಮ ರಾಜ್ಯ ಕೂಡ 4ನೇ ಸ್ಟೇಜ್ ಹೋಗಿದೆ. ಬಟ್ ಬರುವಂತ ದಿನಗಳಲ್ಲಿ ತುಂಬಾ ಹೈ ಲೆವೆಲ್ ಹೋಗುವಂತ ನಮ್ಮ ಕರ್ನಾಟಕ, ಯಾಕಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಹೇಳುತ್ತೆ ಎಜುಕೇಶನ್ ತಕ್ಕಂತೆ ಜಾಬ್ ಸಿಗುವಂತದ್ದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಕೂಡ ಪ್ರೊವೈಡ್ ಮಾಡಿದ್ರು, ನೀವು ಒಂದು ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ನ ಅಳವಡಿಸ್ಕೊಳ್ರಿ, ನಿಮ್ಗೆ ಆದಂತ ಮೂರ್ ಕೆಲಸ ಸ್ಟಾರ್ಟ್ಅಪ್ ಮಾಡ್ರಿ. ಅದೇ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಎಲ್ಲರೂ ಕೂಡ ಮಾಡಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಕೂಡ ಟ್ರೈನಿಂಗ್ ಸಿಸ್ಟಮ್ ಅನ್ನ ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡಿದ್ರು. ಸೊ ಇವಾಗ ಇಲ್ಲಿ ಪೀಪಲ್ ಜನಗಳು ನೋಡಿ, ಇವಾಗ ನಾನು ಬಿಕಾಮ್ ಕಲ್ತ್ಕೊಂಡ್ರೆ ನಮ್ಮೊಂದು ಹಳ್ಳಿ, ಇವಾಗ ನಾವು ಹಳ್ಳಿಯವರು ಅಂತ ಅನ್ಕೊಳ್ಳೋಣ. ಒಂದು ಹಳ್ಳಿಯಲ್ಲಿ ನಮ್ಮ ಅಪ್ಪ ಮೇಲೆ ಮಾತಾಡ್ತಾರೆ ಗೊತ್ತಾ, ನೋಡಿ ಆ ಹುಡುಗ ಡಿಪ್ಲೊಮಾ ಮಾಡಿದ್ದಾನೆ, ಅವಳು ಬಿಕಾಮ್ ಮಾಡಿದ್ದಾಳೆ, ಇವನು ಏನೋ BCA ಮಾಡಿದ್ದಾನೆ. ಇವಾಗ ನಾವು ಪಾಸ್ವರ್ಡ್ ಆಗಿರ್ತೀವಿ, ನಮ್ಗೆ ಏನಂತಾರೆ, ಏನ್ ಮಾಡ್ತೀಯಪ್ಪ? ಸೊ ಆ ಹುಡುಗ ಏನ್ ಮಾಡಿದಾರಲ್ಲ ಅದನ್ನ ಮಾಡುವಂತ. ಯಾಕಪ್ಪ ಅಂದ್ರೆ ಜನಗಳಿಗೆ ಗೊತ್ತಾ, ನಮ್ಮ ಮೈಂಡ್ ಥಿಂಕ್, ನಮ್ಮ ಜನಗಳದು ಅವ್ರೇನ್ ಮಾಡ್ತಾರೆ, ಎಜುಕೇಶನ್ ಸಿಸ್ಟಮ್ ಕಲಿಬೇಕು. ಜಾಬ್ ಮಾಡ್ತಿದ್ದಾರೆ, ನೀವು ಕೂಡ ಜಾಬ್ ಒಳ್ಳೆ ಲೆವೆಲ್ ಡಿಗ್ರಿ ತಗೋಬೇಕು, ಒಳ್ಳೆ ರಿಸಲ್ಟ್ ತಗೋಬೇಕು, ಜಾಬ್ ಗೆಟ್ಸ್ ಆಗ್ಬೇಕು. ಇದು ಮಾತ್ರ ನಮ್ಮ ಥಿಂಕಿಂಗ್, ನಮ್ಮ ಹಳ್ಳಿಯ ಲೈಫ್. ಬಟ್ ಇವಾಗ ನಿಮ್ಮ ಹತ್ರ ಸ್ಕಿಲ್ ಡೆವಲಪ್, ಯಾಕೆ ಪ್ರಾಕ್ಟಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಆಗಿರೋ ಗ್ರಾಜುಯೇಟ್, ನಮ್ ಕಡೆ ಒಂದೇ ಸರ್ಟಿಫಿಕೇಟ್ ಇದೆ, ಅದು ಬಿಟ್ಟು ನಮ್ಮ ಕಡೆ ಸರ್ಟಿಫಿಕೇಟೇ ಇಲ್ಲ. ಹೌದಾ? ಕಾಂಪಿಟೇಷನ್ ಯಾಕಾಗಲ್ಲ? ಕಾಂಪಿಟೇಷನ್ ಆಗೇ ಆಗುತ್ತೆ, ಡಿಫರೆಂಟ್ ಸರ್ಟಿಫಿಕೇಟ್ ಇಲ್ಲ. ಸೊ ನೀವು ಕೂಡ ಏನೋ ಅದು ಪ್ರಾಕ್ಟಿಕಲಿ ಸ್ಕಿಲ್ ಡೆವಲಪ್ಮೆಂಟ್, ಲ್ಯಾಕ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ನೀವು ಕಲ್ತ್ಕೊಂಡ್ರೆ ನೀವು ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡಬಹುದು. ಸೊ ಮುಂದೆ ಗೊತ್ತಾಗುತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ? ಅನ್ಎಂಪ್ಲಾಯ್ಮೆಂಟ್ ಆಗ್ತಿದೆ ಸರ್, ನಮಗೆ ಜಾಬ್ ಸಿಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ತುಂಬಾ ಜನ ಸರ್ಚ್ ಮಾಡ್ತಾರೆ, ಪಾರ್ಟ್ ಟೈಮ್ ವರ್ಕ್ ಗೆ ತುಂಬಾ ಜನ ಅಂದ್ರೆ ಲೈನ್ ಹತ್ತಿದ್ದಾರೆ. ಗೂಗಲ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಎನಿ ಒನ್ ಸೋಷಿಯಲ್ ಮೀಡಿಯಾ ಮೇಲೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ವರ್ಕ್ ಟ್ಯಾಗ್ಲೈನ್ ತುಂಬಾ ಜಾಸ್ತಿ. ಯಾಕಂದ್ರೆ ಅಂದ್ರೆ ಜನಗಳಿಗೆ ಬೇಕಾಗಿರೋ ಕೆಲಸ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನಪ್ಪ? ಸೊಲ್ಯೂಷನ್ ಅಂತಂದ್ರೆ, ಸೊ BR ಡಿಜಿಟಲ್ ವೆಂಚರ್ಸ್ ನಿಮ್ಗೆ ಕೊಡ್ತಾ ಇರುವಂತಹ ಒಂದು ಅವರ್ ಕಂಪನಿ ಟ್ರೆಂಡಿಂಗ್ ಕೋರ್ಸಸ್ಗಳು, ಇವಾಗ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು ಟ್ರೆಂಡಿಂಗ್ ಕೋರ್ಸ್, ಮಾರ್ಕೆಟಿಂಗ್ ಅಲ್ಲಿ ನಡೀತಾ ಇರುವಂತಹ ಟ್ರೆಂಡಿಂಗ್ ಕೋರ್ಸ್ ಗಳ ಬಗ್ಗೆ ನಿಮಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುತ್ತೆ. ಸೊ ಪ್ಯಾಕೇಜಸ್ ಪ್ರಕಾರವಾಗಿ ನಿಮಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ. ಹೌ ಟು ಮಾನಿಟೈಸ್ ಯುವರ್ ಸ್ಕಿಲ್, ನೀವು ಸ್ಕಿಲ್ ಅನ್ನ ಮಾನಿಟೈಸ್ ಮಾಡಿಕೊಂಡು ಹೇಗೆ ನೀವು ಲ್ಯಾಕ್ ಆಫ್ ಮನಿ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು, ಅದು ಕೂಡ ನಿಮಗೆ ಕಲಿಸಲಾಗುತ್ತೆ ಈ ಪ್ಲಾಟ್ಫಾರ್ಮ್ ಗಳಿಂದ. ಇಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಅದಂತ ನೀವು ಓನ್ ಕೆಲಸ ಮಾಡಿಕೊಂಡು ಯಾವುದೇ ರೀತಿ ಬೇರೆ ಕೆಳಗಡೆ ಹೋಗ್ಲಾರ್ದೇನೆ ನೀವೇ ಓನ್ ವರ್ಕರ್ ಆಗಿ ಕೆಲಸ ಮಾಡಿಕೊಂಡು ಲಕ್ಷಗಟ್ಟಲೆ ದುಡ್ಡನ್ನು ಅರ್ನ್ ಮಾಡಬಹುದು. ಅದೆಲ್ಲ ಹೇಗೆ? ಮುಂದೆ ಕಂಟಿನ್ಯೂ ನೋಡಿ. ಇಷ್ಟೆಲ್ಲ ನಾವು ಮಾಡಿದಾಗ ಸೊ ನಮ್ಮ BR ಡಿಜಿಟಲ್ ವೆಂಚರ್ಸ್ ಒಂದು ಥಿಂಕ್ ಮಾಡ್ತು, ಬ್ರದರ್ ನೋಡಿ ಬಿಸ್ನೆಸ್ ಮಾಡಕ್ಕೆ ಅಷ್ಟು ನಮ್ಮ ಕಡೆ ದುಡ್ಡು ಕೂಡ ಇಲ್ಲ. ಅದೇ ನಾವು ಸ್ಟೂಡೆಂಟ್ ಆಗಿ ಕೆಲಸ ನೋಡ್ತಿರ್ತೀವಿ, ಅದೇ ಹೌಸ್ ವೈಫ್ ಆಗಿ ನಾವು ಕೂಡ ಕೆಲಸ ಸರ್ಚ್ ಮಾಡ್ತಾ ಇರ್ತೀವಿ, ಅದೇ ನಾವು ಎಂಪ್ಲಾಯ್ಮೆಂಟ್ ಆದ್ರೂ ಕೂಡ ನಾವು ಕೆಲಸ ಸರ್ಚ್ ಮಾಡ್ತಾ ಇದೀವಿ, ಅದೇ ಅನ್ಎಂಪ್ಲಾಯ್ಮೆಂಟ್ ನಿಮ್ ಕೆಲಸ ಬೇಕೇ ಬೇಕು. ಸೊ ನಾವ್ ಇವತ್ತು ಇಲ್ಲಿ ನಾವು ತೋರಿಸ್ತಾ ಇರೋದು ನಿಮಗೆ ಒಂದು ಫೀವರ್ ಮಾಡೆಲ್ ಬಿಸ್ನೆಸ್ ಮಾಡಲ್ ಕೊಡ್ತಾ ಇದ್ದೀವಿ. ಸೊ ಪ್ರಪಂಚದಲ್ಲಿ 2 ಟೈಪ್ ಅಷ್ಟೇ ಬಿಸ್ನೆಸ್ ನಡೆಯೋದು, 2 ಟೈಪ್ಸ್ ಆಫ್ ಬಿಸ್ನೆಸ್ ನಡೆಯುತ್ತೆ. ಸೊ ಆ 2 ಟೈಪ್ ಬಿಸ್ನೆಸ್ ಯಾವ್ದಪ್ಪ ಅಂತಂದ್ರೆ ನೋಡಿ, ಇವಾಗ ಒಂದು ಪೆನ್ ಇದೆ. ಸೊ ಈ ಪೆನ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಇರೋದು ಒಂದು 100 ರೂಪೀಸ್ ಅಂತ ಅನ್ಕೊಳ್ಳಿ. ಮ್ಯಾನುಫ್ಯಾಕ್ಚರ್ 100 ರೂಪೀಸ್ ರೇಟ್ ಮಾಡ್ತಿದ್ದಾನೆ, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಅವರಿಗೆ ಹೋಗುತ್ತೆ 120, ಅಲ್ಲಿಂದ ಹೋಗುತ್ತೆ ಹೋಲ್ಸೇಲರ್ಗೆ 140, ಅಲ್ಲಿಂದ ಹೋಗುತ್ತೆ ರಿಟೇಲರ್ ಅವರಿಗೆ 180, 160, ಅಲ್ಲಿಂದ ಹೋಗುತ್ತೆ ರಿಟೇಲರ್ ಅವರಿಗೆ ಎಷ್ಟಾಯ್ತು? 150 ಆಗುತ್ತೆ. ಅಲ್ಲಿಂದ ಕಸ್ಟಮರ್ ಹೋಗುತ್ತೆ 200 ರೂಪಾಯಿ. ಮ್ಯಾನುಫ್ಯಾಕ್ಚರ್ ರೆಡಿ ಮಾಡುತ್ತೆ 100 ರೂಪೀಸ್, ಕಸ್ಟಮರ್ ತಲುಪಬೇಕು 200 ರೂಪೀಸ್. ನೋಡಿ ಬ್ರದರ್, ಇವರೆಲ್ಲ ಏನ್ ಕೆಲಸ ಮಾಡ್ತಾವ್ರೆ ಅಂತ ಗೊತ್ತಾಗತ್ತಾ? ಯಾರು ಗೊತ್ತಾಗ್ತಿಲ್ಲ. ನಾವೇನ್ ಕಸ್ಟಮರ್ ಎಲ್ಲರ ಹೊಟ್ಟೆ ಕೂಡ ತುಂಬಿದ್ದಾನೆ ಇವತ್ತು. ಸೊ ಇದು ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ನೀವು ಹೇಳ್ಬೋದು. ಪ್ರಾಡಕ್ಟ್ ಒಂದು ಮ್ಯಾನುಫ್ಯಾಕ್ಚರ್ ರೆಡಿ ಆಗುತ್ತೆ 100 ರೂಪೀಸ್, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹೋಲ್ಸೇಲ್ ಹೋಗುತ್ತೆ, ಹೋಲ್ಸೇಲ್ ಇಂದ ರಿಟೇಲರ್ ಹೋಗುತ್ತೆ, ರಿಟೇಲರ್ ಕಡೆಯಿಂದ ಶಾಪ್ ಅವರಿಗೆ ಹೋಗುತ್ತೆ, ಶಾಪ್ ಇಂದ ಕಸ್ಟಮರ್ ಹೋಗುತ್ತೆ, ಟೋಟಲಿ 200 ರೂಪೀಸ್ ಖರ್ಚಾಗುತ್ತೆ. ಇದು ಬಿಸ್ನೆಸ್ ಆಗ್ತಾ ಇರೋದು. ಒಬ್ಬ ಮ್ಯಾನುಫ್ಯಾಕ್ಚರ್ ನಾವೇನ್ ಪ್ರಾಡಕ್ಟ್ ತಗೋಬೇಕು, ನಾವು ಅದಕ್ಕೆ ಶಾಪ್ ಹಾಕ್ಬೇಕು, ಆ ಪ್ರಾಡಕ್ಟ್ ನಾವು ತಗೋಬೇಕು, ಅಲ್ಲಿಂದ ನಾವು ಮಾರಬೇಕು, ನಮ್ ಬೆನಿಫಿಟ್ಸ್ ತಗೊಂಡು ನಾವೆಲ್ಲರ ಬೆನಿಫಿಟ್ಸ್ ಕೊಡಬೇಕು. ದಟ್ಸ್ ಇಟ್, ಒಂದು ಡಿಸ್ಟ್ರಿಬ್ಯೂಟರ್ ಚಾನಲ್. ಇದು ಕೂಡ ಈ ರೀತಿ ಕೂಡ ಬಿಸ್ನೆಸ್ ನಡೀತಾ ಇದೆ. ಇದು ಎರಡೇ ವೇ. ಬಟ್ ಇನ್ನೊಂದು ವೇ ಏನಪ್ಪಾ ಅಂತಂದ್ರೆ BR ಡಿಜಿಟಲ್ ವೆಂಚರ್ಸ್ ಇವತ್ತು ಜನಗಳಿಗೆ ಏನ್ ಕೊಡ್ತಾ ಇದೆ, ಏನಕ್ಕೆ ಜನಗಳಿಗೆ ಕನೆಕ್ಟಿವಿಟಿ ಆಗ್ತಾರೆ ಅನ್ನೋದೊಂದು ಇಂಪಾರ್ಟೆಂಟ್ ಇದೆ, ರೈಟ್? ಇವಾಗ ನೋಡಿ, ಮ್ಯಾನುಫ್ಯಾಕ್ಚರ್ ಕಂಪನಿ ಹೇಳುತ್ತೆ ನಿಮ್ಗೆ 100 ರೂಪೀಸ್ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ನಮ್ಮ ಕಂಪನಿ ಡೈರೆಕ್ಟ್ ಟು ಕಸ್ಟಮರ್ ಕೊಡಬೇಕು. ನಾಟ್ ಎ ಫಾರ್ ಹೋಲ್ಸೇಲರ್ ಬೇಡ, ಟ್ರಾನ್ಸ್ಪೋರ್ಟ್ ಬೇಡ, ರಿಟೇಲರ್ ಕೂಡ ಬೇಡ, ಇವೆಲ್ಲರೂ ಯಾರು ಬೇಡ, ನಮ್ಮ ಕಂಪನಿಯಿಂದ ಡೈರೆಕ್ಟ್ ನಾವು ಕಸ್ಟಮರ್ ನ ಪ್ರೊವೈಡ್ ಮಾಡೋಣ, ರೈಟ್? ಇವಾಗ ಸಪೋಸ್ ನೀವು ಅನ್ಕೊಳ್ಳಿ, ಇವಾಗ ನಿಮ್ಗೆ ಇದು 100 ರೂಪೀಸ್ ನಿಮ್ಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ, ಕಸ್ಟಮರ್ ಸಿಗ್ತಾ ಇದು 120ಗೆ, ಅಲ್ಲಿ 200 ರೂಪಾಯಿ ಹೋಗ್ತಾ ಇತ್ತು, ಇಲ್ಲಿ ಕಸ್ಟಮರ್ ಸಿಗ್ತಾ ಇರೋದು ನಾವು ಅಂದ್ರೆ ಕಂಪನಿ ಕಡೆ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇರೋ ಕಾರಣಕ್ಕೆ ಬರೀ 120 ಕೊಡ್ತೀವಿ. ಅಂದ್ರೆ 20 ರೂಪೀಸ್ ಓನ್ಲಿ ಫಾರ್ ಪ್ರಾಫಿಟ್,
ಇಲ್ಲಿ ಕಸ್ಟಮರ್ ಕೂಡ ಒಂದು ಲಾಭ ಆಗುತ್ತೆ, 80 ರೂಪಾಯಿ ಲಾಭ ಆಗುತ್ತೆ. ಅಲ್ಲಿ ಹೋಗ್ತಾ ಇರೋದು 200, ಬಟ್ ಇಲ್ಲಿ ಹೋಗ್ತಾ ಇರೋದು 120. 80 ರೂಪಾಯಿ ಲಾಭ ಫಸ್ಟ್ ಆಯ್ತು. ಆಮೇಲೆ ಕಂಪ್ನಿ ಒಂದು ಥಿಂಕ್ ಮಾಡುತ್ತೆ, ಸೊ ನನ್ನ ಪ್ರಾಡಕ್ಟ್ ಕೂಡ ಇಡೀ ಕರ್ನಾಟಕದಲ್ಲಿ ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸಿಟಿಗಳಲ್ಲಿ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು ಅಂತಂದ್ರೆ ನಾನು ಡಿಸ್ಟ್ರಿಬ್ಯೂಟರ್ ನೋಡ್ಬೇಕಾಗುತ್ತೆ, ರೈಟ್? ಸೊ ಆ ಕಸ್ಟಮರ್ ಪ್ರಾಡಕ್ಟ್ ತಗೊಂಡಿರ್ತಾರಲ್ಲ ಅವನಿಗೆ ಒಂದು ಕಂಪನಿ ಚಾನ್ಸ್ ಕೊಡುತ್ತೆ, ನೀವು ಕೂಡ ಒಂದು ನನ್ನ ಕಂಪನಿ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ. ಸೊ ಆ ಕಂಪನಿ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ಅವನಿಗೆ ಚಾನ್ಸ್ ತಗೊಂಡ್ರೆ, ಕಂಪನಿ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಚಾನ್ಸ್ ತಗೊಂಡ್ರೆ ನಿಮಗೂ ಕೂಡ ಒಂದು ಏನ್ ಮಾಡುತ್ತೆ, ಕಂಪನಿ ಕಮಿಷನ್ ಪ್ರೊವೈಡ್ ಮಾಡುತ್ತೆ. ಆಸ್ ಇಸ್ ಜಸ್ಟ್ ನೀವು ಕಂಪನಿ ಪ್ರಾಡಕ್ಟ್ ಪ್ರಮೋಷನ್ ಮಾಡೋದಾಗಿರುತ್ತೆ, ರೈಟ್? ಅರ್ಥ ಆಗ್ತಿದೆಯಲ್ಲ ಈ ಪಾಯಿಂಟ್ ನಿಮ್ಗೆ? ಬಿಸ್ನೆಸ್ ಮಾಡಲ್ ನಿಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ, ರೈಟ್? ಇವಾಗ ನೀವು ಕಸ್ಟಮರ್ ಆಗಿದ್ರಿ, ನಿಮಗೆ ಕಂಪನಿ ಮಾಡುತ್ತೆ ಡೈರೆಕ್ಟ್ ಆಗಿ ನಿಮಗೆ ಡಿಸ್ಟ್ರಿಬ್ಯೂಟರ್ ಮಾಡಿಬಿಡುತ್ತೆ ಕಂಪನಿ. ಸೊ ಇವಾಗ ನೋಡಿ, ನಾವು 101 ಅಂದ್ರೆ 100 ರೂಪಾಯಿದಲ್ಲಿ 120 ರೂಪಾಯಿ ಕಸ್ಟಮರ್ ಕೊಡ್ತಾ ಇರೋದು, ನೀವು 80 ರುಪೀಸ್ ನೀವೇ ಪ್ರಾಫಿಟ್ ಇಟ್ಕೊಳ್ಳಿ ಅಂದ್ರೆ ಕಸ್ಟಮರ್ ಹೇಳುತ್ತೆ ಔಟ್ ಥ್ರೋ. ಇವಾಗ ಸಪೋಸ್ ನೀವೇ ಕಸ್ಟಮರ್ ಅಂತ ಅನ್ಕೊಳ್ಳಿ, ಇವಾಗ ನೀವು ಡಿಸ್ಟ್ರಿಬ್ಯೂಟರ್ ಆಗ್ತೀರಾ, ಇವಾಗ ನಿಮಗೆ ಸ್ಪೀಚ್ ಆಗಿದೆ ಪ್ರಾಡಕ್ಟ್, ನಿಮಗೆ ಡೆವಲಪ್ಮೆಂಟ್ ಆಗಿದೆ ಪ್ರಾಡಕ್ಟ್, ನಿಮಗೆ ತುಂಬಾ ಚೆನ್ನಾಗಿ ಅಂತ ಅನಿಸಿದೆ ಪ್ರಾಡಕ್ಟ್. ಸೊ ನಿಮ್ಮ ಹತ್ರ ಜನಗಳು ನಿಮಗೆ ಕೇಳ್ತಾ ಇದೆ. ಸಪೋಸ್ ನೀವೆಲ್ಲೋ ಹಂಚ್ಕೊಂಡ್ರಿ, ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಇದೆ, ಇವಾಗ ನೀವೇನೋ ಸಪೋಸ್ ಹಂಚ್ಕೊಂತೀರಾ, ಅದಕ್ಕೆ ನಿಮಗೆ ಕಸ್ಟಮರ್ ಕನೆಕ್ಟ್ ಆಗ್ತಾರೆ. ಅವಾಗ ನೀವು ಹೇಳಿದ್ರೆ ಅವ್ರ ಕಸ್ಟಮರ್ ಕೂಡ ನಿಮ್ಮ ಜೊತೆ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರೆ, ಎನ್ರೋಲ್ ಮಾಡಿದ್ರೆ, ಕಂಪನಿ ನಿಮಗೆ ಆ ಹೋಲ್ಸೇಲರ್ ರಿಟೇಲರ್ ಅದನ್ನ ಅವ್ರಿಗೆ ಕೊಡ್ತಾ ಇತ್ತಲ್ಲ 80 ರುಪೀಸ್, ಅದು ನಿಮಗೆ ಸಿಗುತ್ತೆ ಡೈರೆಕ್ಟ್. ಒಂದು ಕಂಪನಿ ಏನ್ ಮಾಡುತ್ತೆ, ನಿಮಗೆ ಕಸ್ಟಮರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇದು ನಮ್ಮ ಒಂದು BR ಡಿಜಿಟಲ್ ವೆಂಚರ್ಸ್ ಅಫಿಲಿಯೇಟ್ ಮಾಡಲ್. ಈ ಜನಗಳ ತಿನ್ಸೋದು ಬೇಡ, ಕಸ್ಟಮರ್ಗೆ ಒಂದು ಪ್ರಾಫಿಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕಂಪನಿ ಕೊಡುತ್ತೆ ಅವಕಾಶ. ಸೊ ಇದೆಷ್ಟು ಜನಗಳಿಗೆ ಅರ್ಥ ಆಯ್ತು? ಕಮೆಂಟ್ ಮಾಡಿ ಬೇಗ ಫಸ್ಟ್ ನಾವು. ಸೊ ಗುಡ್, ಸೋ ಮೆನಿ ಪೀಪಲ್ ಸರ್ ಅರ್ಥ ಆಯ್ತು ಬಟ್ ಸರ್ ಕೆಲಸ ಏನು ಅಂತ ಗೊತ್ತಾಗಿಲ್ಲ, ಏನಂತ ವೇಟ್ ನೋಡಿ, ನಾನು ಅದನ್ನ ಹೇಳ್ತಾ ಇರೋದು, ನಾನು ಅರ್ಥ ಮಾಡಿಸ್ತೀನಿ ಮತ್ತೆ ಕಲಿಸ್ತೀನಿ ಅಂತ. ಇಲ್ಲಿ ನೋಡಿ, ನಿಮ್ಗೆ BR ಡಿಜಿಟಲ್ ವೆಂಚರ್ಸ್ ಕಂಪನಿ ಮಾಡೋದಪ್ಪ ಅಂದ್ರೆ 2 ವೇ ನಿಮ್ಗೆ ಜನರೇಟ್ ಮಾನಿಟೈಸ್ ಮಾಡ್ಕೊಂಡು ಇನ್ಕಮ್ ಜನರೇಟ್ ಮಾಡಕ್ಕೆ ಅವಕಾಶ ಕೊಡುತ್ತೆ. ಸೊ ಕಂಪನಿ ಉದ್ದೇಶ ಏನಪ್ಪಾ, ಒಬ್ಬ ಸ್ಟೂಡೆಂಟ್ ಆಗ್ಲಿ, ಎನಿ ಒನ್ ಪೀಪಲ್ ಆಗ್ಲಿ, ಅವ್ರಿಗೆ ಫಸ್ಟ್ ಲರ್ನ್ ಮಾಡಿಸುತ್ತೆ. ಇಂಪಾರ್ಟೆಂಟ್ ಲೈಫ್ ನಾನು ಕೂಡ ತುಂಬಾ ಇಷ್ಟಪಡೋ ಪೀಪಲ್ ಯಾರು ಅಂತಂದ್ರೆ, ಯಾರು ಕಲಿಬೇಕಂತಾರಲ್ಲ ಅವ್ರಿಗೆ ಮಾತ್ರ ಇಷ್ಟಪಡೋದು, ತುಂಬಾ ಇಷ್ಟ ಆಗ್ತಾರೆ. ಯಾಕಪ್ಪ ಅಂದ್ರೆ ಲೈಫ್ ಅಲ್ಲಿ ಕಲಿಬೇಕು ತುಂಬಾ ಇಂಪಾರ್ಟೆಂಟ್ ಇದೆ. ಆಫ್ಟರ್ ಯು ವಿಲ್ ಲರ್ನ್, ಆಫ್ಟರ್ ಯು ವಿಲ್ ಅರ್ನ್. ಫಸ್ಟ್ ನಾವು ಲರ್ನ್ ಮಾಡಬೇಕು, ಆಫ್ಟರ್ ನಾವು ಅರ್ನ್ ಮಾಡುವಂತ ನಾವು ಕ್ಯಾಪಬಿಲಿಟಿ ತಗೊಂತೀವಿ. ಅದೇ ಕಂಪನಿ ಕೂಡ ಫಾಲೋ ಮಾಡ್ತಾ ಇರೋದು. ಸೊ ನೀವು ಕೂಡ ಈ ಕಂಪನಿ ಥ್ರೂ 2 ವೇ ಆಫ್ ನೀವು ಮೇಕಿಂಗ್ ಮನಿ ತಗೋಬಹುದು. ಯಾವ ರೀತಿಯಪ್ಪ ಅಂತಂದ್ರೆ, ಇವಾಗ ನೋಡಿ ನಮ್ಮ ಕಂಪನಿ ನಿಮಗೆ ಕೋರ್ಸಸ್ ಪ್ರೊವೈಡ್ ಮಾಡ್ತಾ ಇದೆ 4 ಪ್ಯಾಕೇಜ್ ಅಲ್ಲಿ. ಆ ಪ್ಯಾಕೇಜ್ ಗಳಲ್ಲಿ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಇರುವಂತ ಕೋರ್ಸಸ್ಗಳು ಅವೈಲೇಬಲ್ ಮಾಡಿದೀವಿ. ಸೊ ಅಲ್ಲಿ ನೀವು ಕಲ್ತ್ಕೊಂಡು ಗೌರ್ಮೆಂಟ್ ಕಡೆಯಿಂದ MSME ಸರ್ಟಿಫಿಕೇಟ್ ಪ್ರೊವೈಡ್ ಆಗುತ್ತೆ. ಸೊ ನಿಮ್ಮ ಲೈಫ್ ಅಲ್ಲಿ ಕೂಡ ಒಂದು ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಬಹುದು. ಫ್ರೀಲಾನ್ಸರ್ ಕೆಲಸ ಮಾಡಿಕೊಂಡು ನೀವು ಕೂಡ ಲಕ್ಷ ಕೂಡ ಅರ್ನ್ ಮಾಡಬಹುದು. ಯಾಕಂದ್ರೆ ಹೆಂಗೆ ಅಪ್ಪ, ಇವಾಗ ಇದೆಲ್ಲ ನಿಮಗೆ ಡಿಸ್ಕಸ್ ಆಗೋದು ಅಬೌಟ್ ಆಫ್ಟರ್ ಟ್ರೈನಿಂಗ್, ರೈಟ್? ಫ್ರೀಲಾನ್ಸರ್ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ನೀವು ಎಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರಿ, ಫೇಸ್ಬುಕ್ ಆಡ್ಸ್ ಆಗಲಿ, ಗೂಗಲ್ ಆಡ್ಸ್ ಆಗಲಿ, ಇವೆಲ್ಲ ನೀವು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಇಂದ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆಫ್ಟರ್ ನಿಮ್ಮ ಸ್ಮಾರ್ಟ್ ಫೋನ್ ಇಂದ ಅದೇ ಒಂದು ವರ್ಕ್ ಅನ್ನು ನೀವು ಪ್ರಾಡಕ್ಟ್ ಆ ವರ್ಕ್ ಅನ್ನ ನೀವು ಜನಗಳ ಜೊತೆ ಹಂಚ್ತಾ ಹೋದ್ರೆ, ಸೊ ನೀವು ಕೂಡ ಒಂದು ಲೀಡ್ಸ್ ಜನರೇಟ್ ಮಾಡ್ತೀರಾ. ನಿಮ್ಮ ಒಂದು ಪ್ರಾಡಕ್ಟ್ ಅನ್ನು ತುಂಬಾ ಪ್ರಮೋಷನ್ ಮಾಡಿಸ್ತೀರಾ ಅಂತಂದ್ರೆ ನಿಮಗೆ ಕಸ್ಟಮರ್ ಕ್ಲೈಂಟ್ ಏನ್ ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟು ನಿಮ್ ಕಡೆ ಕೆಲಸ ಮಾಡಿಸ್ತಾರೆ. ಇದು ಒಂದು ಫ್ರೀಲಾನ್ಸರ್ ಕೆಲಸ ಆಗುತ್ತೆ. ಬಟ್ ಇನ್ನೊಂದು ವೇ ಇದೆ. ಇವಾಗ ಆಗ್ಲೇ ನಿಮ್ ಮುಂದೆ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದೀನಿ, ಅಪ್ಡೇಟ್ ಮಾಡೋದು. ಯಾರು ಡಿಸ್ಟ್ರಿಬ್ಯೂಟ್ ಆಗಕ್ಕೆ ಇಷ್ಟಪಡ್ತಿದ್ದೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವತ್ತು ನನ್ನ ಜೊತೆ ಕನೆಕ್ಟ್ ಆಗಿರುವಂತಹ 100 ಪೀಪಲ್ ಅಲ್ಲಿ ಓನ್ಲಿ ಫಾರ್ ನಾನು ಚಾನ್ಸ್ ಕೊಡ್ತಾ ಇರೋದು. ನಮಗೆ ನೀವು ಫ್ರೀಲಾನ್ಸರ್ ಆಗಕ್ಕೆ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ನೀವು ಪ್ರಾಡಕ್ಟ್ ಎನ್ರೋಲ್ ಮಾಡ್ತೀರಾ, ಯಾವ್ದು ಕೋರ್ಸ್ ಪ್ಯಾಕೇಜ್ ತಗೋತೀರಾ, ನೀವು ಕಲಿತೀರಾ, ನೀವು ಕೂಡ ಒಂದು ಪರ್ಫೆಕ್ಟ್ ಆಗ್ತೀರಾ. ಪರ್ಫೆಕ್ಟ್ ಆಗೋದು ನಿಮ್ದು ಕೂಡ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀರಾ, ರೈಟ್? ಬಟ್ ಇವಾಗ ಹೇಳಕ್ ಹೋಗ್ತಾ ಇರುವಂತ ಒಂದು ಡಿಫ್ರೆಂಟ್ ನಮ್ಮ ಕಂಪನಿ ಇನ್ನೊಂದು ಹೇಳಿದ್ನಲ್ಲ, ಟೈಪ್ ಆಫ್ 2 ಇನ್ಕಮ್ ಅಂತ ಹೇಳಿದೆ, ಮೇಕಿಂಗ್ ಮನಿ ಅಂತ ಹೇಳಿದೆ. ಇವಾಗ ಫಸ್ಟ್ ಒನ್ ಆಯ್ತು ಫ್ರೀಲಾನ್ಸರ್ ಆಗಿ, ಇವಾಗ ಸೆಕೆಂಡ್ ಒನ್ ಬರುತ್ತೆ. ಅದನ್ನ ನಾನು ಇವಾಗ ಹೇಳಕ್ ಹೋಗ್ತಾ ಇರೋದು ಅಫಿಲಿಯೇಟ್ ಮಾಡಲ್. ನಿಮ್ಗೆ ಅರ್ಥ ಆಯ್ತಲ್ಲ, ಅದೇ ಅಫಿಲಿಯೇಟ್ ಮಾಡಲ್ ಯಾರು ಡಿಸ್ಟ್ರಿಬ್ಯೂಟ್ ಆಗಕ್ಕೆ ಪಡ್ತಾ ಇದ್ರೆ, ಸೊ ನಾನು ಹೈರಿಂಗ್ ಮಾಡ್ತಾರೆ ಓನ್ಲಿ ಫಾರ್ 25 ಪೀಪಲ್ ಮಾತ್ರ ನಾನು ಸೆಲೆಕ್ಷನ್ ಮಾಡೋದು. ಇವಾಗ ನಮಗೆ ಬೇಕಾಗಿರೋದು ಓನ್ಲಿ ಫಾರ್ 25 ಪೀಪಲ್ ಮಾತ್ರ. ಸೊ ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ಸೊ ನಿಮಗೆ ಇಂಟ್ರೆಸ್ಟೆಡ್ ಪಾರ್ಟ್ ಆಫ್ ದ ಕಂಪನಿ ಆಗ್ಬೇಕು ಅಂತಂದ್ರೆ, ಇವಾಗ ಕಂಪನಿ ನಿಮಗೆ ಹೇಳ್ತಾ ಇರೋದು ಪಾರ್ಟ್ನರ್ ಆದ್ರೆ ನಿಮಗೆ ನೀವು ಸ್ಟಾರ್ಟಿಂಗ್ ಇಂದ ದುಡ್ಡನ್ನ ಅರ್ನ್ ಮಾಡಬಹುದು. ಇವಾಗ ನೀವು ಯಾವ್ದು ಪ್ಯಾಕೇಜ್ ತಗೊಂಡ್ರೆ ಎನ್ರೋಲ್ ಮಾಡ್ಕೊಂಡು ನಾವು ಕೂಡ ದುಡ್ಡು ಅರ್ನ್ ಮಾಡಬೇಕು ಸರ್ ಅನ್ನೋರು ಕೂಡ ಒಂದು ಒಳ್ಳೆ ಅವಕಾಶ ಕಂಪನಿ ಪಾರ್ಟ್ನರ್ ಆಗಕ್ಕೆ. ಅರ್ಥ ಆಯ್ತಾ? ಕ್ಲಿಯರ್ ಇದೆಯಾ? ಸೊ ಟೈಪ್ ಮಾಡಿ. ಏನಪ್ಪ ಪಾರ್ಟ್ನರ್ ಆಗೋದು, ಯಾವ ರೀತಿ ಬೆನಿಫಿಟ್ ಸಿಗುತ್ತೆ? ಸೊ ಇದಕ್ಕೋಸ್ಕರ ನೀವು ನೋಡಿ ಬ್ರದರ್, ನಾವು ಇಲ್ಲಿ ಕೆಲಸ ಮಾಡ್ತೀವಿ ಸರ್. ತುಂಬಾ ದಿನಗಳು ಅಂದ್ರೂ ಸರ್ ಐ ಇಂಟ್ರೆಸ್ಟ್ ತುಂಬಾ ದಿನ ಹೇಳಿದ್ರಿ. ಬಟ್ ಇವಾಗ ಸರ್ ನಾವು ಜನಗಳನ್ನ ಎಲ್ಲಿ ಹುಡುಕ್ಬೇಕಾ, ಇಲ್ಲಾದ್ರೂ ಹೋಗ್ಬೇಕಾ, ಜನಗಳು ಹೆಂಗೆ ನಾವು ತಗೊಂಡ್ ಬರೋದು? ಸೊ ಇವೆಲ್ಲ ಟೆನ್ಷನ್ ನಾನು ಅವಾಗಲೇ ಹೇಳಿದೀನಿ, ಇವೆಲ್ಲ ಸೈಡ್ ಇಟ್ಬಿಡಿ. ಬಟ್ ಇಲ್ಲಿ ಸ್ವಲ್ಪ ಇದು ನೀವು ಮುಗಿಸ್ಕೊಳ್ರಿ, ಮೀಟಿಂಗ್ ಎಂಡ್ ಆಗುವವರೆಗೂ ಯಾವುದೇ ರೀತಿ ಟೆನ್ಷನ್ ಥಿಂಕಿಂಗ್ ತಗೋಬೇಡ್ರಿ, ಮೈಂಡ್ ಡೈವರ್ಟ್ ಆಗ್ಬೇಡ್ರಿ, ರೈಟ್? ಸೊ ಇವಾಗ ನೋಡಿ, ನಿಮ್ ಬಿಸ್ನೆಸ್ ನ ಪ್ರಮೋಷನ್ ಇವಾಗ ನೀವು BR ವೆಂಚರ್ಸ್ ಅಲ್ಲಿ ಪಾರ್ಟ್ನರ್ ಆಗ್ತೀರಾ, ನಿಮ್ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಆಗುತ್ತೆ.
ಬಟ್ ಕಂಪ್ನಿ ನಿಮಗೆ ಒಂದು ಅಂತ ಒಳ್ಳೆ ಸಿಸ್ಟಮ್ ಅನ್ನ ರೆಡಿ ಮಾಡಿದೆ, ಅದೇ ಅವರ ಸಪೋರ್ಟ್ ಸಿಸ್ಟಮ್. ನಿಮ್ಗೆ ಸಪೋರ್ಟ್ ಸಿಸ್ಟಮ್ ನ ರೆಡಿ ಮಾಡಿದೆ. ಆ ಸಪೋರ್ಟ್ ಸಿಸ್ಟಮ್ ಏನಪ್ಪ, ಇವಾಗ ನೋಡಿ, ಇವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ ಕಂಪ್ನಿ ನೀವು ಪಾರ್ಟ್ನರ್ ಆದ್ರೆ ಜನಗಳು ಹುಡ್ಕೊಂಡು ನೀವು ಹೋಗೋದಲ್ಲ, ಜನಗಳು ನಿಮಗೆ ಹುಡ್ಕೊಂಡು ಬರ್ತಾರೆ. ಇದು ಒಂದು ನಮ್ಮ ಕಂಪ್ನಿಯ ನಿಮ್ಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ, ಒಂದು ನಿಮ್ಗೆ ಲರ್ನಿಂಗ್ ಮಾಡಿಸ್ತಾರೆ, ಯಾವ ರೀತಿ ನಿಮ್ ಜನಗಳು ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಲೀಡ್ ಜನರೇಷನ್ ಕಂಪ್ನಿ ನಾವು ಸಪೋರ್ಟ್ ಮಾಡ್ತೀವಿ. ಅದರ ಜೊತೆಗೆ ಸರ್ ನನಗೆ ಜನಗಳು ಕನೆಕ್ಟ್ ಆದ್ರು, ಅವ್ರಿಗೆ ನಾನು ಯಾವತ್ತೂ ಕೂಡ ಕೆಲಸನೇ ಮಾಡಿಲ್ಲ, ನಾನು ಯಾವ ರೀತಿ ಮಾತಾಡಬೇಕು, ಅವ್ರಿಗೆ ಯಾವ ರೀತಿ ನಾನೇ ಕನ್ವಿನ್ಸ್ ಮಾಡ್ಬೇಕಾ? ಇಲ್ಲ, ನೀವು ಯಾವ ರೀತಿ ಕನ್ವಿನ್ಸ್ ಮಾಡೋದು ಬೇಕಾಗಿಲ್ಲ. ಸೊ ಇಂಟ್ರೆಸ್ಟೆಡ್ ಪೀಪಲ್ ಬಂದಿರ್ತಾರ, ಅವ್ರಿಗೆ ಮಾತ್ರ ಏನ್ ಹೇಳ್ಬೇಕು, ಸೊ ಇವತ್ತಿನ ಈ 7 ಗಂಟೆ ಮೀಟಿಂಗ್ಗೆ ನೀವೇನೋ ಅರ್ಥ ಮಾಡ್ಕೋಬೇಕು, ಕಲಿಬೇಕು, ನೀವು ಕೂಡ ಲೈಫ್ ಅಲ್ಲಿ ಮೂವ್ ಅಪ್ ಆಗಬೇಕು, ನೀವು ಕೂಡ ಡ್ರೀಮ್ಸ್ ಅಚೀವ್ಮೆಂಟ್ ಮಾಡಬೇಕು, ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಪಾರ್ಟ್ ಟೈಮ್ ಅಲ್ಲಿ ದುಡ್ಡನ್ನ ಅರ್ನ್ ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟೆಡ್ ಆಗಿದ್ರೆ, ಸೊ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ, ಫಸ್ಟ್ ನೀವು ಕಲಿಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಏನಾದ್ರು 1 hour ಟೈಮ್ ಸ್ಪೆಂಡ್ ಮಾಡುವಂತ ಚಾನ್ಸಸ್ ಇದ್ರೆ, ಇವತ್ತು ಈವ್ನಿಂಗ್ ನಮಗೆ 7 o'clock ಗೆ ಮೀಟಿಂಗ್ ಇದೆ, ಅಟೆಂಡ್ ಆಗಿ. ದಟ್ಸ್ ಇಟ್. ಆ ನನ್ನ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿಸ್ಬಿಡ್ರಿ, ಐ ವಿಲ್ ಹ್ಯಾಂಡಲ್. ರೈಟ್, ನಾನು ಎಷ್ಟು ಕಲಿಸ್ತಿದ್ದೀನಲ್ಲ, ಎಷ್ಟು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ಸ್ವಲ್ಪ ನನಗೂ ಗೊತ್ತು, ನಾನು ಎಷ್ಟು ಅರ್ಥ ಮಾಡಿಸ್ತಾ ಇದ್ದೀನಿ. ಬಟ್ ಇಂಟ್ರೆಸ್ಟೆಡ್ ಪೀಪಲ್ ಅವರಿಗೆ ಪಾಸಿಬಲ್ ಮಾಡಕ್ಕಾಗಲ್ವಲ್ಲ, ಯಾರಿಗೆ ನೀಡಿರ್ತೋ ಮಾಡೇ ಮಾಡ್ತಾರೆ. ಬಟ್ ನಾನು ಒಂದು ಥಿಂಗ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಮಾಡಕ್ ಹೋಗ್ಬೇಡಿ, ಇದು ಲೀಗಲಿಟಿ ಮಾಡಿ, ಜೆನ್ಯೂನ್ ಆಗಿ ಮಾಡಿ, ಹೆಮ್ಮೆಯಿಂದ ಕೆಲಸ ವರ್ಕೌಟ್ ಆಗುತ್ತೆ. ರೈಟ್, ಅದು ಆಯ್ತು. ಇವಾಗ ವೆಬಿನಾರ್ ಸಪೋರ್ಟ್ ಸಿಕ್ತು, ಮತ್ತೆ ಇನ್ನೊಂದು ಸಿಗುತ್ತೆ ನಮ್ಮ ಲೀಡರ್ ಸಪೋರ್ಟ್. ಯಾಕೆ ನೀವು ಕೂಡ ಲೈಫ್ ಅಲ್ಲಿ ಬೆಳಿಬೇಕು, ಗ್ರೋ ಅಪ್ ಆಗ್ಬೇಕು, ಒಂದು ಲೆವೆಲ್ ಬೆಳಿಬೇಕು ಅಂತಂದ್ರೆ ಗುರು ಹಿರಿಯರ ನಾವು ಮಾತಾಡಿ ಅವರು ನಮಗೆ ಸಹಾಯ ಬೇಕಾಗುತ್ತೆ. ಸೊ ಇವಾಗ ನಾವು ಒಂದು ಮಟ್ಟಿಗೆ ಬೆಳಿಬೇಕು, ನಾವು ನಿಮ್ಮ ಲೈಫ್ ಅಲ್ಲಿ ಕೂಡ ನೀವು ಬಿಸ್ನೆಸ್ ಅಲ್ಲಿ ಮಾಡೋದ್ರಲ್ಲಿ ಕೂಡ 1 lakh ಟುಗೆದರ್ ಇನ್ಕಮ್ ನಾವು ಹೇಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕೂಡ ನಿಮಗೆ ಲೀಡರ್ ಸಪೋರ್ಟ್ ಸಿಗುತ್ತೆ. ಇವಾಗ ಎಷ್ಟು ಜನಗಳು ಇವಾಗ ಫಸ್ಟ್ ನೀವು ಮಾಡಿದ್ರಿ, ನಿಮ್ ಜೊತೆ ಜನಗಳು ಕನೆಕ್ಟ್ ಆಗ್ತಾರೆ, ಲೀಡ್ ಜನರೇಷನ್ ಸಿಗುತ್ತೆ, ಅದರಿಂದ ವೆಬಿನಾರ್ ಸಪೋರ್ಟ್ ಸಿಗ್ತಾ ಇದೆ, ಅದರಿಂದ ಲೀಡರ್ ಸಪೋರ್ಟ್. ಎಷ್ಟು ಜನಗಳು ಇಂಟ್ರೆಸ್ಟ್ ಬರ್ತಿರ್ತಾರಲ್ಲ, ಅವ್ರು ವೆಬಿನಾರ್ ಅಲ್ಲಿ ಅಟೆಂಡ್ ಆದ್ಮೇಲೆ ಮಾತಾಡಕ್ಕೆ ಕೂಡ ಲೀಡರ್ ಸಪೋರ್ಟ್ ಸಿಗುತ್ತೆ ಕಂಪ್ನಿ ಥ್ರೂ. ಸೊ ಅದು ಆದ್ಮೇಲೆ ಡೆಡಿಕೇಟೆಡ್ ಸಪೋರ್ಟ್ ಸಿಗುತ್ತೆ ನಿಮಗೆ ಲೀಡರ್ ಕಡೆಯಿಂದ. ಎಕ್ಸ್ಪರ್ಟ್, ನಮ್ಮ ಕಂಪ್ನಿ ಎಕ್ಸ್ಪರ್ಟ್ ಆಗಲಿ, ಕಂಪ್ನಿ ಅಚೀವ್ಮೆಂಟ್ ಮಾಡಿರುವಂತ ಅರ್ನ್ ಮಾಡ್ತಾ ಇರುವಂತ ವ್ಯಕ್ತಿಗಳು ಲೀಡರ್ ಕಡೆಯಿಂದ ನಿಮ್ಗೆ ಕೂಡ ಸಪೋರ್ಟ್ ಸಿಗುತ್ತೆ. ದಟ್ಸ್ ಇಟ್. ಇದು ನೋಡಿದ್ರೆ 85 to 90% ಕಂಪ್ನಿ ವರ್ಕೌಟ್ ಮಾಡ್ತಿದೆ, ಓನ್ಲಿ ಫಾರ್ ನೀವು 10% ಕೆಲಸ ಮಾಡಬೇಕು. ಅದೇನ್ ಕೆಲಸ ಮಾಡ್ಬೇಕು ಅಂತ ಕೂಡ ನಿಮ್ಗೆ ಆಗ್ಲಿ ಹೇಳಿದೀವಿ. ಎಷ್ಟು ಜನಗಳಿಗೆ ಕ್ಲಿಯರ್ ಆಯ್ತು? ಚಾಟ್ ಮಾಡ್ತೀನಿ, ಬೇಗ ಬೇಗ ಚಾಟ್ ಮಾಡಿ. ಎಸ್ ಸರ್. ಬಟ್ ಸರ್ ನೀವು ದುಡ್ಡು ಹೆಂಗ್ ಬರ್ತಾವ ಅಂತ ಹೇಳ್ತಾ ಇಲ್ವಲ್ಲ, ಅತಿ ಆಸೆ ಅದೇನೋ ಬಿಸಿ ಆಗಿತ್ತಿದ್ರೆ ಬಾಯಿ ಸುಡತ್ತಂತೆ. ಬೇಡ, ಸ್ವಲ್ಪ ಅರ್ಥ ಮಾಡ್ಕೊಂತಿದ್ರ, ಒಳಗೆ ಅರ್ಥ ಮಾಡ್ಕೊಂತಿದ್ದೀರಾ, ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಎಲ್ಲ ಇದೆಯಲ್ಲ, ಎಲ್ಲ ಸಿಗುತ್ತೆ. ಸೊ ಇನ್ನೊಂದು ಸಿಗುತ್ತೆ ನಿಮಗೆ 24/7 ಸಪೋರ್ಟ್ ಸಿಸ್ಟಮ್. 24/7 ಸಪೋರ್ಟ್ ಸಿಸ್ಟಮ್ ಕಂಪ್ನಿ ಥ್ರೂ ನಿಮ್ಗೆ ಎನಿವೆ ರೆಡಿ ಆಗಿರುತ್ತೆ. ನೋಡಿ ಬ್ರದರ್, ಇವಾಗ ನಮ್ದೆಲ್ಲ ಮುಗೀತು, ಬಟ್ ನಾವು ಕೆಲಸ ಮಾಡ್ತಿದೀವಿ ಸರ್, ಎಲ್ಲ ರೆಡಿ ಆಯ್ತು, ನಾವು ಕಲಿತಾ ಇದೀವಿ ಕೂಡ, ನಾವು ಕೂಡ ಇಲ್ಲಿ ಲರ್ನ್ ಕೂಡ ಮಾಡ್ತಿದೀವಿ, ಬಟ್ ಅರ್ನ್ ಕೂಡ ಮಾಡ್ಬೇಕಂತ ಇದೆ. ಬಟ್ ಅರ್ನಿಂಗ್ ಹಿಂಗೆ ಇನ್ಕಮ್ ಬರುತ್ತೆ? ತುಂಬಾ ದೊಡ್ಡ ಕ್ವಶನ್ಸ್. ಅವಾಗಲೇ ಒಬ್ರು ಯಾರು ಕೇಳಿದ್ರು, ಇಲ್ಲಿ ಹಣ ಹೆಂಗೆ ಸಂಪಾದನೆ ಮಾಡೋದು ಅಂತ, ದುಡ್ಡು ಹೆಂಗೆ ಬರ್ತವೆ. ಸೊ ಬ್ರದರ್, ನಿಮ್ಮ ಹತ್ರ ಇವಾಗ ಮಾತುಕತೆ ಆದ್ಮೇಲೆ ಸೊ ಕಂಪ್ನಿ ಪ್ರೊವೈಡ್ ಮಾಡುತ್ತೆ ನಿಮಗೆ ಕಮಿಷನ್ ಸ್ಟ್ರಕ್ಚರ್ ಅಪ್ ಟು 75 to 80% ಕಂಪ್ನಿ ನಿಮಗೆ ಕಮಿಷನ್ ಪ್ರೊವೈಡ್ ಮಾಡುತ್ತೆ. ಯಾವುದೇ ರೀತಿ ಹೋಲ್ಸೇಲರ್ ಬೇಡ, ಟ್ರಾನ್ಸ್ಪೋರ್ಟ್ ಅವ್ರು ಬೇಡ, ರಿಟೇಲರ್ ಬೇಡ, ಇಂಟರ್ನ್ಯಾಷನಲ್ ಅವರೆಲ್ಲರೂ ಬೇಡ. ಡೈರೆಕ್ಟ್ ನಾವು ಕಸ್ಟಮರ್ ಡಿಸ್ಟ್ರಿಬ್ಯೂಟ್ ಆಗಿ ಮಾಡೋಣ, ಅವನ ತರ ಪ್ರಾಡಕ್ಟ್ ಅನ್ನು ಪ್ರಮೋಷನ್ ಮಾಡಿಸೋಣ, ಅವರಿಗೆ 75 to 80% ಕಮಿಷನ್ ಪ್ರೊವೈಡ್ ಮಾಡೋಣ. ದಟ್ಸ್ ಇಟ್ ಕಂಪ್ನಿ ಉದ್ದೇಶ. ನೀವು ಬೆಳಿಬೇಕು, ನೀವು ಕೂಡ ನಿಮ್ಮ ಡ್ರೀಮ್ಸ್ ಅಚೀವ್ಮೆಂಟ್ ಮಾಡೋ ಒಂದು ಉದ್ದೇಶ ಇದೆ. ರೈಟ್, ಅರ್ಥ ಆಯ್ತಾ? ಸೊ ಇವಾಗ ಇದು ಮೇನ್ ಥಿಂಗ್ ಪಾಯಿಂಟ್. ಇವಾಗ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ನಿಮ್ಗೆ ಸ್ಯಾಲರಿ ಸಿಗುತ್ತೆ, ಎಷ್ಟು ನಿಮಗೆ ಇನ್ಕಮ್ ಸಿಗುತ್ತೆ, ನಾವು ಎಷ್ಟು ಅರ್ನ್ ಮಾಡಬಹುದು ಅನ್ನೋದು ನಿಮಗೆ ಇವಾಗ ಸಿಗುತ್ತೆ. ROI ಪ್ರಕಾರ ಡೈಲಿ ಕಾಲ್ಸ್ ನೀವು 10 ಜನ ಜೊತೆ ಮಾತಾಡಿದ್ರೆ ಡೈಲಿ, ಇವಾಗ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ, ಅವರೇ ಬಂದು ಕನೆಕ್ಟ್ ಆಗ್ತಾ ಇರುವಂತ ಪೀಪಲ್, ಡೈಲಿ ನೀವು 10 ಪೀಪಲ್ ಜೊತೆ ಮಾತಾಡಿದ್ರೆ ಮಂತ್ಲಿ ಕಾಲ್ಸ್ ಆಗುತ್ತೆ 250 ಪೀಪಲ್ ಆಗುತ್ತೆ. ಅದೇ 250 ಪೀಪಲ್ ಅಲ್ಲಿ ನನ್ನ ಒಂದು ವೆಬಿನಾರ್ ಅಲ್ಲಿ ಕುಂದಿಸಿದ್ರೆ, ಅಂದ್ರೆ ವೆಬಿನಾರ್ ಅಲ್ಲಿ ನೀವು ಅಷ್ಟು ಜನಗಳನ್ನ ಕಂಡಕ್ಟ್ ಮಾಡಿದ್ರೆ, ನಿಮ್ಗೆ ಅರ್ಥ ಆಗಿದೆಯಲ್ಲ, ಡೈಲಿ 10 ಜನ ಜೊತೆ ಮಾತಾಡ್ತಾ ಇದ್ರೆ ತಿಂಗಳಿಗೆ 250 ಪೀಪಲ್ ಜೊತೆ ಮಾತಾಡಿದ ಹಾಗೆ ಆಗುತ್ತೆ. ಬಟ್ ಥಿಂಕ್ ಮಾಡಿ, ಇದೇ ರೀತಿ ಇದು ಪ್ಲಾನ್ ಇದ್ರೆ ಲೈಫ್ ಅಲ್ಲಿ ಬೆಳೆಯೋಕೆ, ಸೊ ಎಷ್ಟು ಜನ ಇದರಲ್ಲಿ ಡನ್ ಆಗ್ಬಹುದು? 250 ಪೀಪಲ್ ಅಲ್ಲಿ ಎಷ್ಟು ಜನಗಳು ಕನೆಕ್ಟ್ ಆಗ್ಬಹುದು ನಿಮ್ಮ ಪ್ಲಾಟ್ಫಾರ್ಮ್ಗೆ ಬೇಗ ಬೇಗ? ಸೊ 50, 70, 80, 60. ವಾ, ಗುಡ್, ಪರ್ಫೆಕ್ಟ್. ಸೊ ಅಷ್ಟೇ ಬೇಡ, ನಾನು ಅಷ್ಟು ಮಿತಿ ಮೀರಿಯಾಗಿ ನಾನೊಂದು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ, ಮೋಟಿವೇಟ್ ಮಾಡೋದು ಬೇಡ. ಇದು ಲೀಗಲಿಟಿ ಮಾತಾಡೋಣ. ಕನ್ವರ್ಸೇಷನ್ ರೇಷಿಯೋ ಆಗುತ್ತೆ 2% ಇಟ್ಕೊಳ್ಳೋಣ. 2% ನಾವು ಕನ್ವರ್ಸೇಷನ್ ರೇಷಿಯೋ ಹಿಡಿದ್ರೆ, ಇಫ್ ಯು ಸ್ಟಾರ್ಟ್ ದ ಥ್ರೂ ದಿಸ್ ಪ್ಯಾಕೇಜ್, ಕನ್ವರ್ಸೇಷನ್ ರೇಷಿಯೋ 2%. 2% ಕನ್ವರ್ಸೇಷನ್ ರೇಷಿಯೋ ಆದ್ರೆ 5 ಕ್ಲೈಂಟ್ಸ್ ಆಗುತ್ತೆ. 250 ಜನ ಬೇಡ ನಮಗೆ, ಅದರಲ್ಲಿ 5 ಜನ ಕನ್ವಿನ್ಸ್ ಮಾತ್ರ ಆಗಲಿ, ಅರ್ಥ ಮಾಡ್ಕೊಂಡು ಸ್ಟಾರ್ಟ್ಅಪ್ ಮಾಡ್ಕೊಳ್ಳೋರಾಗಲಿ.
ಫಸ್ಟ್ ನಮ್ಮ ಕಂಪನಿ 4 ಪ್ಯಾಕೇಜ್ ಡಿವೈಡ್ ಮಾಡಿದೆ. ಒಂದು ಪ್ರೀಮಿಯಂ ಪ್ಯಾಕೇಜ್, ಒಂದು ಸುಪ್ರೀಂ ಪ್ಯಾಕೇಜ್, ಒಂದು ಎಲೈಟ್ ಪ್ಯಾಕೇಜ್, ಒಂದು ಬೇಸಿಕ್ ಪ್ಯಾಕೇಜ್. ಇನ್ನು 4 ಪ್ಯಾಕೇಜ್ ಇಂದ ನಿಮಗೆ ಬೇರೆ ಬೇರೆ ಭಿನ್ನ ರೀತಿಯಿಂದ ನಿಮಗೆ ಕಮಿಷನ್ ಪ್ರೊವೈಡ್ ಆಗುತ್ತೆ. ಸೊ ಪ್ರೀಮಿಯಂ ಪ್ಯಾಕೇಜ್ ನೀವು 5 ಕ್ಲೈಂಟ್ಸ್ ನೀವು ಜಾಯಿನ್ ಮಾಡಿಸಿದ್ರೆ, 5 ಪ್ರಾಡಕ್ಟ್ ನೀವು ಪ್ರಮೋಷನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಪರ್ ಯೂನಿಟ್, ಪರ್ ಒಂದ್ ಕ್ಲೈಂಟ್ ಇಂದ ನಿಮಗೆ 10,000 ಇನ್ಕಮ್. ಟೋಟಲ್ ಅರ್ನಿಂಗ್ ಆಗುತ್ತೆ ನಿಮಗೆ 50,000 ಪ್ರೀಮಿಯಂ ಪ್ಯಾಕೇಜ್ ತಗೊಂಡವರಿಗೆ. ಸುಪ್ರೀಂ ಪ್ಯಾಕೇಜ್ ತಗೊಂಡವರಿಗೆ, ಸುಪ್ರೀಂ ಪ್ಯಾಕೇಜ್ ಅವರು ಕೂಡ ಒಂದು 5 ಕ್ಲೈಂಟ್ ಅನ್ನು ಎನ್ರೋಲ್ ಮಾಡಿಸಿದ್ರೆ ಪರ್ ಕ್ಲೈಂಟ್ ಇಂದ 6,000, ಅಂದ್ರೆ 5 ಕ್ಲೈಂಟ್ ಗೆ ಎಷ್ಟಾಗುತ್ತೆ 30,000. ಥಿಂಕ್ ಮಾಡಿ ಬ್ರದರ್ ಎಷ್ಟು. ವೇಟ್, ಎಲೈಟ್ ಪ್ಯಾಕೇಜ್ ತಗೊಂಡ್ರೆ ಎಲೈಟ್ ಪ್ಯಾಕೇಜ್ ಇಂದ ನೀವು 5 ಕಸ್ಟಮರ್ ಕ್ಲೈಂಟ್ ನ ಎನ್ರೋಲ್ ಮಾಡಿಸಿದ್ರೆ ನಿಮಗೆ ಸಿಗುತ್ತೆ 15,000. ಅದೇ ಈ ಬೇಸಿಕ್ ಪ್ಯಾಕೇಜ್ ಸ್ಟಾರ್ಟ್ಅಪ್ ಮಾಡಿದ್ರೆ 15,000 ಪರ್ ಮಿನಿಮಮ್ ಪರ್ ಕ್ಲೈಂಟ್, ನಿಮಗೆ ಟೋಟಲ್ ಆಗುತ್ತೆ 7,500. ಸೊ ಯಾರೊಬ್ರು ಕಮೆಂಟ್ ಮಾಡ್ತಿದ್ದಾರೆ, ಸುದೀಪ್ ಅವರೇ ಸರ್ ಇದು ನಾವೆಷ್ಟು ದುಡ್ಡನ್ನು ಪೇ ಮಾಡಬೇಕು? ರೈಟ್ ಬೈ, ನಿಜ ಇದು ನಾನು ಹೇಳಕ್ ಇಷ್ಟಪಡಬೇಕು ಅಂತಂದ್ರೆ, ಯಾವುದೇ ನಾವು ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಪ್ರೆಸೆಂಟ್ ಅಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಏನು ಇಲ್ಲ. ದುಡ್ಡು ಖರ್ಚು ಮಾಡದೆ ನಾವು ಏನು ಅರ್ನ್ ಮಾಡಕ್ಕೆ ಕೂಡ ಆಗೋದಿಲ್ಲ. ಸೊ ಈ ಕಂಪನಿಯಲ್ಲಿ ನೀವು ಏನಾದ್ರು ಸ್ಟಾರ್ಟ್ಅಪ್ ಮಾಡಬೇಕು, ಇಷ್ಟೆಲ್ಲ ನೀವು ಸ್ಟ್ರಕ್ಚರ್ ನೋಡಿದ್ರಿ, ಇನ್ಕಮ್ ಜನರೇಟ್ ಮಾಡಬೇಕು, ಲ್ಯಾಕ್ ಟುಗೆದರ್ ಇನ್ಕಮ್ ತಗೋಬೇಕು, ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾ ನಾವು ಕೂಡ ಇಷ್ಟೆಲ್ಲ ಚೇಂಜಸ್ ಆಗಬಹುದು ಅಂತ ನಿಮಗೆ ಥಿಂಕಿಂಗ್ ಇದ್ರೆ, ಬಟ್ ಪ್ರೀಮಿಯಂ ಪ್ಯಾಕೇಜ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಇರೋದು 23,999. ಸೊ ಮಾರ್ಕೆಟ್ ಪ್ರೈಸ್ ಈಸ್ 23,999. ಸೊ ಹಾಗೆ ಸುಪ್ರೀಂ ಪ್ಯಾಕೇಜ್ ಮಾರ್ಕೆಟ್ ಪ್ರೈಸ್ ಇರೋದು 18,800. ಸೊ ಎಲೈಟ್ ಪ್ಯಾಕೇಜ್ ಮಾರ್ಕೆಟ್ ಪ್ರೈಸ್ ಇರೋದು 12,200. ಮಾರ್ಕೆಟ್ ಪ್ರೈಸ್ ಬೇಸಿಕ್ ಪ್ಯಾಕೇಜ್ ಮಾರ್ಕೆಟ್ ಪ್ರೈಸ್ ಇರೋದು 6,000. ಸೊ ಬ್ರದರ್, ಈ ಪ್ಯಾಕೇಜಸ್ ಅನ್ನ ಒಂದು ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ನೋಡಿದ್ರೆ ಎಷ್ಟು ಪ್ರೈಸ್ ಆಗ್ಬೋದು, ಜಾಸ್ತಿನೇ ಆಗುತ್ತೆ. ಬಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಾವು ನಿಮಗೆ ಇಷ್ಟಕ್ಕೆ ನಾವು ಅವೈಲೇಬಲ್ ಮಾಡಿದ್ದೀವಿ. ಸೊ ಇದರಿಂದ ನಿಮಗೆ ಸಿಗೋದು ಒಂದು ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್, ರೈಟ್? ಲ್ಯಾಕ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಲೈಫ್ ಅಲ್ಲಿ ನಾವು ಮಂಟೇನ್ ಮಾಡ್ಕೊಂಡು ತುಂಬಾ ಲಕ್ಷ ಕೂಡ ದುಡ್ಡನ್ನು ಅರ್ನ್ ಮಾಡಬಹುದು, ರೈಟ್? ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ಸೊ ನಾನು 25 ಪೀಪಲ್ ಗೆ ಮಾತ್ರ ನಾನು ಗುಡ್ ನ್ಯೂಸ್ ಕೊಡ್ತಾ ಇರೋದು. ಯಾಕಂದ್ರೆ ಸ್ಟಾರ್ಟ್ಅಪ್ ಅಲ್ಲಿ ಕೂಡ ನಾವು 25 ಪೀಪಲ್ ಒಳಗಡೆ, ಅದರಲ್ಲಿ ನಾವು 10 ಪೀಪಲ್ ಗೆ ಒಂದು ಆಸ್ ಎ ಡಿಜಿಟಲ್ ಕ್ರಿಯೇಟರ್ ಆಗಿ ಮಾಡ್ತಾ ಇದ್ದೀವಿ, ಕಂಪ್ನಿ ಕಡೆಯಿಂದ. ಆಸ್ ಯೂಟ್ಯೂಬರ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋತ್ ಅಪ್ ಮಾಡೋದು ಹೇಗೆ, ಯೂಟ್ಯೂಬರ್ ಆಗಕ್ಕೆ ತುಂಬಾ ಇವಾಗ ಕಂಪ್ನಿ ಅವರಿಗೆ ಹೆಲ್ಪ್ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ 10 ಪೀಪಲ್ ಇಂಪಾರ್ಟೆಂಟ್ ಬೇಕಾಗಿದ್ದಾರೆ. ಆಸ್ ಅವ್ರಿಗೆ ಇಂಪಾರ್ಟೆಂಟ್ ಇರಬೇಕು, ನೀಡ್ಸ್ ಇದ್ದವರಿಗೆ ಮಾತ್ರ ಇದು ಅವಕಾಶ. ಟೋಟಲ್ ನಾವು 25 ಪೀಪಲ್ ನ ಸ್ಟಾರ್ಟ್ಅಪ್ ಅನ್ನು ತಗೋತಾ ಇರೋದು. ಸೊ ಅದೇ 25 ಪೀಪಲ್ ಯಾರು ಬರಬೇಕು, 25 ಪೀಪಲ್ ಒಳಗಡೆ ಯಾರು ಬರಬೇಕು ಅಂತ ಹೇಳ್ತಿದ್ದೀರಾ, ಚಾಟ್ ಬಾಕ್ಸ್ ಅಲ್ಲಿ ಬೇಗ ಟೈಪ್ ಮಾಡಿ. ನಿಮ್ಗೋಸ್ಕರ ಡಿಸ್ಕೌಂಟ್ ಸರ್ಪ್ರೈಸ್ ಸಿಗುತ್ತೆ. ಕಮಿಂಗ್ ಸೂನ್ ಇನ್ನು ತುಂಬಾ ದೊಡ್ಡ ಬಿಗ್ ಪ್ರೈಸಸ್ ಇದಾವೆ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಸರ್, ಐ ಆಮ್ ರೆಡಿ ಸರ್, ಐ ಆಮ್ ರೆಡಿ. ಎಸ್ ಸರ್, ಎಸ್ ಸರ್, ರೆಡಿ ಸರ್, ರೆಡಿ ಸರ್, ರೆಡಿ ಸರ್, ರೆಡಿ ಸರ್. Oh, thank you so much. Wonderful and perfect. So many people interested for this platform, and our company discounted packages price. So ಅದೇ ಪ್ರೀಮಿಯಂ ಪ್ಯಾಕೇಜ್ ಲಿಮಿಟೆಡ್ ಟೈಮ್ ಮಾತ್ರ ಇದಿರೋದು. ಯಾಕಂದ್ರೆ ಕಂಪನಿ ಸ್ಟಾರ್ಟ್ಅಪ್ ಮೇಲೆ ನಾವು ಲಿಮಿಟೆಡ್ ಟೈಮ್ ಗೋಸ್ಕರ ಮಾತ್ರ ಡಿಸ್ಕೌಂಟ್ ಪ್ರೈಸ್ ಕೊಟ್ಟಿರೋದು, ರೈಟ್? ಇದು ಎಲ್ಲವೂ ಕೂಡ ಕನ್ನಡದಲ್ಲಿ ಇರುವಂತ ಸ್ಕಿಲ್ ಡೆವಲಪ್ಮೆಂಟ್. ಪ್ರೀಮಿಯಂ ಪ್ಯಾಕೇಜ್ ಡಿಸ್ಕೌಂಟ್ ಪ್ರೈಸ್ ಇರೋದು 23,999 ರೂಪಾಯಿ ಅಲ್ಲ, 17,700, 17,700 ಇದಕ್ಕೆ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ. ಸುಪ್ರೀಂ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದವರಿಗೆ ಡಿಸ್ಕೌಂಟ್ ಪ್ರೈಸ್ ಸಿಗೋದು ನಿಮಗೆ 11,800. ಎಲೈಟ್ ಪ್ಯಾಕೇಜ್ ತಗೋತೀನಿ ಅಂತ ಎನ್ರೋಲ್ ಮಾಡೋರು 50% ಆಫರ್ ಇರೋದು, ಡಿಸ್ಕೌಂಟ್ ಆಫರ್ ಇರೋದು. 12,200 ಇತ್ತು, ಬಟ್ ನಿಮ್ಗೆ ಇವಾಗ ಸಿಗ್ತಾ ಇರೋದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ 6,000. ಅದೇ ಬೇಸಿಕ್ ಪ್ಯಾಕೇಜ್ ಕೂಡ ನಿಮಗೆ 50% ಆಫರ್ ಸಿಗ್ತಾ ಇದೆ. ಡಿಸ್ಕೌಂಟ್ ಪ್ರೈಸ್ ಇರೋದು 6,000. ಈ 6,000 ಪ್ರೈಸ್ ಮಾರ್ಕೆಟ್ ಪ್ರೈಸ್ ಇರೋದು, ಬಟ್ ಅದಕ್ಕೆ ಡಿಸ್ಕೌಂಟ್ ಆಗಿ 2,950 ರೂಪಾಯಿ ಸಿಗ್ತಾ ಇದೆ. ನೋಡಿ, ನಾವು ಯಾಕೆ 50% ಆಫರ್ ಕೊಟ್ಟಿದ್ದೀವಿ ಅಂತಂದ್ರೆ, ಇಲ್ಲೊಬ್ಬ ಎಲ್ಲ ಜನಗಳು ತುಂಬಾ ನೀಡ್ಸ್ ಇರುತ್ತೆ, ನಾವೇನೋ ಮಾಡಬೇಕು ಬೆಳಿಬೇಕು ಅನ್ನೋದು. ಸೊ ಅವರೆಲ್ಲರೂ ಕೂಡ ಅವಕಾಶ ಕೊಡ್ತಾ ಇದ್ದೀವಿ, ಅದೇ ಅವ್ರನ್ನ ಕೈ ಹಿಡಿದು ತಗೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಹೆಸರಿಗಲ್ಲ, ಅದು ಹೇಳ್ಕೊಂಡು ಅಲ್ಲ, ಇದು ಹೇಳ್ಕೊಂಡು ಅಲ್ಲ, ಯಾವ್ದೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ದ ಒಬ್ಬ ಪೀಪಲ್ ಕಲ್ಕೊಂಡ್ರೆ ಪರ್ಫೆಕ್ಟ್ ಎಲ್ಲ ಆಗ್ತಾನೆ. ಆಟೋಮೆಟಿಕ್ ಕೆಲಸ ಮಾಡುವಂತ ಶಕ್ತಿನ ಕಂಪನಿ ಕೂಡ ಕೊಡುತ್ತೆ. ಸೊ ಇನ್ನೊಂದು ಬೆನಿಫಿಟ್ಸ್ ಇದೆ ನಿಮಗೆ. ನಾನು ಹೇಳ್ತೇನೆ 25 ಪೀಪಲ್ ಓನ್ಲಿ ಫಾರ್ ಯಾರು ಬರ್ತಾರೆ ಅವರಿಗೆ ಇದು ಸರ್ಪ್ರೈಸ್ ಇನ್ನೊಂದಿದೆ. ಸೊ ಡಿಸ್ಕೌಂಟ್ ನಿಮಗೆ ಸುಪ್ರೀಂ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದವರಿಗೆ ಇನ್ಕಮ್ ಯಾವ್ದು ಸಿಗತ್ತಪ್ಪ, ಡೈರೆಕ್ಟ್ ಇನ್ಕಮ್ ಸಿಗೋದು ಮತ್ತೆ ಪ್ಯಾಸಿವ್ ಇನ್ಕಮ್ ಸಿಗುತ್ತೆ. ನಾಟ್ ಎ ಫಾರ್ ಬೇಸಿಕ್ ಪ್ಯಾಕೇಜ್ ಈ ಪ್ಯಾಸಿವ್ ಇನ್ಕಮ್ ಸಿಗೋದಿಲ್ಲ, ಮತ್ತೆ ಎರಡು ಪ್ಯಾಕೇಜ್ ಕೂಡ ಪ್ಯಾಸಿವ್ ಇನ್ಕಮ್ ಸಿಗೋದಿಲ್ಲ. ಓನ್ಲಿ ಫಾರ್ ಅವೈಲೇಬಲ್ ಇರೋದು ಸುಪ್ರೀಂ ಪ್ಯಾಕೇಜ್ ಅವರಿಗೆ ಪ್ಯಾಸಿವ್ ಇನ್ಕಮ್, ಡೈರೆಕ್ಟ್ ಇನ್ಕಮ್ ಸಿಗುತ್ತೆ. ಮತ್ತೆ ಪ್ರೀಮಿಯಂ ಪ್ಯಾಕೇಜ್ ತಗೊಳ್ಳೋರಿಗೆ ಎನ್ರೋಲ್ಮೆಂಟ್ ಮಾಡಿದವರಿಗೆ ಅವ್ರಿಗೆ ಕೂಡ ಸಿಗೋದು ಒಂದು ಬಿಗ್ ಬೆನಿಫಿಟ್ಸ್ ಅಂತ ಹೇಳ್ಬಹುದು. ಆಸ್ ಎ ಡೈರೆಕ್ಟ್ ಇನ್ಕಮ್ ಕೂಡ ಸಿಗ್ತಾ ಇರುತ್ತೆ, ಪ್ಯಾಸಿವ್ ಇನ್ಕಮ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಇನ್ನೊಂದಿದೆ ಹ್ಯಾಪಿ ಫ್ಯಾಮಿಲಿ ಬೋನಸ್. ಇದು ನಮ್ಮ ಕಂಪನಿ ಥ್ರೂ ನಿಮ್ಗೆ ಕೊಡ್ತಾ ಇರುವಂತಹ ಒಂದು ಬೆನಿಫಿಟ್ಸ್ ಅದೇ ಪ್ರೀಮಿಯಂ ಪ್ಯಾಕೇಜ್ ತಗೊಂಡವರಿಗೆ. ಸೊ ಈ ಪ್ಯಾಕೇಜ್ ಎಷ್ಟು ಜನಗಳು ಬರ್ತೀರಾ ಅಂತ ಬೇಗ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಫಸ್ಟ್ ನಾವು
Yes sir, I am ready sir, I am ready sir, I am ready. Yes sir, yes sir, yes sir. ದೀಪಾ ಮ್ಯಾಮ್ ಅವರೇ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುರೇಶ್ ಭಾಯ್ ಥ್ಯಾಂಕ್ ಯು. ಸೋ ಮನಿ ಪೀಪಲ್ ರೆಡಿ ಆಗ್ತಿದ್ದಾರೆ. ಸೊ ಪ್ರೀಮಿಯಂ ಪ್ಯಾಕೇಜ್ ತಗೊಳಕ್ಕೆ ಮತ್ತೆ ಸುಪ್ರೀಂ ಪ್ಯಾಕೇಜ್ ತಗೊಳಕ್ಕೆ ನಿಮಗೆ ಏನಾದ್ರು ನಾನು ಇದೇ ಪ್ಯಾಕೇಜ್ ತಗೊಳ್ಳಿ ಅಂತ ನಾನು ಹೇಳಲ್ಲ, ಬಟ್ ಸೆಲ್ಫ್ ಡಿಸಿಷನ್ ನಿಮ್ಮ ಮೇಲೆ ಬಿಟ್ಟಿದ್ದು. ಅರ್ಥ ಆಗಿದೆ ಅಂತಂದ್ರೆ ಕಂಟಿನ್ಯೂ ಮೂವ್ ಆಗ್ಬೋದು. ಸೊ ಇನ್ನೊಂದು ನಾವು ಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ ಪ್ರೀಮಿಯಂ ಪ್ಯಾಕೇಜ್ ತಗೊಂಡವರಿಗೆ ಎಸ್ ಎ ಕಂಪನಿ ಲಾಂಚ್ ಸೆಲೆಬ್ರೇಟ್ ಮಾಡಕ್ಕೆ, ಕಂಪನಿ ಪ್ಯಾಕೇಜ್ ಪ್ರೀಮಿಯಂ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದವರಿಗೆ ಇನ್ನೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಇದು. ಏನಪ್ಪ ಸರ್ಪ್ರೈಸ್ ಅಂತಂದ್ರೆ ನೀವು ಪ್ರೀಮಿಯಂ ಪ್ಯಾಕೇಜ್ ತಗೊಂಡ್ರೆ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಸಿಗುತ್ತೆ, ಡೈರೆಕ್ಟ್ ಇನ್ಕಮ್ ಸಿಗುತ್ತೆ, ಹ್ಯಾಪಿ ಫ್ಯಾಮಿಲಿ ಕೂಡ ಸಿಗ್ತಾ ಇದೆ. ಇದು ಯಾವ ಕಂಪನಿ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಕೊಡ್ತಾ ಇಲ್ಲ, ಬಟ್ ನಾವು ಕೊಡ್ತಾ ಇದೀವಿ. ದಿಸ್ ಟ್ರಿಪ್ ಇವರು ಪ್ರೀಮಿಯಂ ಪ್ಯಾಕೇಜ್ ತಗೊಂಡವರಿಗೆ ಕಂಪನಿ ಲಾಂಚ್ ಜೊತೆಗೆ ಬರೋಕ್ಕೆ ಸೆಲೆಬ್ರೇಟ್ ಮಾಡಕ್ಕೆ ಕೂಡ ಅವ್ರಿಗೆ ಕಂಪನಿ ಫ್ರೀ ಆಫ್ ಕಾಸ್ಟ್ 2 ನೈಟ್ 3 ಡೇಸ್ ಆಫರ್ ಕೂಡ ಕೊಡ್ತಾ ಇದೆ. ದಾಂಡೇಲಿ ಟ್ರಿಪ್ 2 ನೈಟ್ 3 ಡೇಸ್ ಆಫರ್ ಪ್ರೊವೈಡ್ ಮಾಡ್ತಿರೋದು ಕಂಪನಿ. ಸೊ ಫ್ರೀ ಆಫ್ ಕಾಸ್ಟ್ ಕೂಡ ಅವ್ರಿಗೆ ಸಿಗ್ತಾ ಇರೋದು ಓನ್ಲಿ ಫಾರ್ ಸೀಟ್ಸ್ ಲಿಮಿಟೆಡ್. ಸೊ ಇಂಟ್ರೆಸ್ಟೆಡ್ ಪೀಪಲ್ ಲೈಫ್ ಅಲ್ಲಿ ನಾವು ಏನೇ ಮಾಡ್ಬೇಕು ಅಂತ ಅಂದ್ರೂ ಯಾರು ಮಾತು ಕೇಳ್ಕೊಂಡು ಮಾಡಬಾರ್ದು. ಆಕ್ಚುಲಿ ಇವಾಗ ಡಿಸಿಷನ್ ತಗೋಬೇಕು ಸರ್, ನಾವು ಹೆಂಗೆ ತಗೋಬೇಕು ಅಂತ ಅನ್ಕೊಂಡಿದ್ರೆ ಎರಡು ಟೈಪ್ ಇದಾವೆ. ಇವಾಗ ಸಪೋಸ್ ಇವಾಗ ಪ್ರೆಸೆಂಟ್ ಅಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಏನ್ ದುಡ್ಡು ಪ್ರಾಬ್ಲಮ್ ಇದೆ, ಏನೋ ಪ್ರಾಬ್ಲಮ್ಸ್ ಗಳಿದಾವೆ. ಸೊ ನಾನು ಇಲ್ಲಿ ಕಲ್ಕೊಂಡು 2-3 ತಿಂಗಳಲ್ಲಿ ನಾನು ಕೂಡ ಒಂದು ಲಕ್ಷ ತನಕ ಮುಟ್ಟಬಹುದಲ್ಲ ಅಂತ ಥಿಂಕ್ ಮನಸ್ಸಿಂದ ಬಂದ್ರೆ ಯು ಕ್ಯಾನ್ ಡೂ ಇಟ್, ಡಿಸಿಷನ್ ತಗೋಬಹುದು. ಎಸ್ ಸರ್, ಎಸ್ ಮಾಡಬಹುದು ನೀವು ಕೂಡ. ಬಟ್ ನಿಮ್ಮ ಮೈಂಡ್ ಅಲ್ಲಿ ಸುಮ್ಮನೆ ತಮಾಷೆ ತಿಳ್ಕೊಂಡು ಮಾಡ್ಕೊಂಡ್ರೆ ಅದು ಡಿಸಿಷನ್ ತಗೊಂಡ್ರೆ ನಿಮಗೆ ವೇಸ್ಟ್. ಲೈಫ್ ಅಲ್ಲಿ ಬೆಳಿಬೇಕು ಅಂತ ಅನ್ಕೊಂಡ್ ಹಠ ಇದ್ರೆ, ಸೀರಿಯಸ್ ಆಗಿ ಹಾನೆಸ್ಟ್ ಆಗಿ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಡಿಸಿಷನ್ ಮೇಕರ್ ಟು ಮನಿ ಮೇಕರ್ ಅಂತಾರೆ, ಮತ್ತೆ ಆಕ್ಷನ್ ಟೇಕರ್ ಟು ಮನಿ ಮೇಕರ್ ಅಂತಾರೆ. ಅವರೇ ಆಗಿರೋದು ಇವಾಗ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಪೀಪಲ್ ಲೀಡರ್. ಯಾರು ರಿಸ್ಕ್ ತಗೊಳ್ಳಲ್ಲ ಅದೇ ದೊಡ್ಡ ರಿಸ್ಕ್ ಆಗ್ಬಿಟ್ಟೈತೆ. ಜೀವನದಲ್ಲಿ ಬೆಳಿಬೇಕು, ಜೀವನದಲ್ಲಿ ಮಾಡಬೇಕು, ತುಂಬಾ ಕಾಂಪಿಟೇಷನ್ ಆಗ್ತಾ ಇದೆ ಇವಾಗ ಪ್ರೆಸೆಂಟ್ ಅಲ್ಲಿ, ರೈಟ್? ಕೆಲಸ ತುಂಬಾ ಕಡಿಮೆ, ಕೆಲಸ ಸಿಗ್ತಾ ಇಲ್ಲ. ಬಟ್ ಎಜುಕೇಶನ್ಸ್ ಅಲ್ಲಿ ತುಂಬಾ ಜನಗಳು ಪಾಸ್ವರ್ಡ್ ಆಗ್ತಿದ್ದಾರೆ, ಬಟ್ ಅಷ್ಟೊಂದು ಸ್ಯಾಟಿಸ್ಫೈಡ್ ಅಂತ ಕೆಲಸಗಳಿಲ್ಲ. ಅಂಡರ್ ಎಂಪ್ಲಾಯ್ಮೆಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ, ರೈಟ್? ಸೊ ಇದನ್ನ ನೀವು ತಿಳ್ಕೊಂಡು ಅರ್ಥ ಆಗಿದೆ ಅನ್ಕೊಂತೀನಿ. ನನ್ನ ಎಷ್ಟು ಕೆಲಸ ಆಯ್ತು, ಜೆನ್ಯೂನ್ ಆಗಿ ಇದೆ ಲೀಗಲಿಟಿಯಿಂದ ಮಾತಾಡಿದೀನಿ. ಅರ್ಥ ಎಷ್ಟು ಮಾಡಿಸ್ಬೇಕು ಅಷ್ಟು ಮಾಡಿಸಿದೀನಿ. ಸೊ ನಿಮಗೆ ಏನಾದ್ರು ಅರ್ಥ ಆಗಿದ್ರೆ, ಅಂಡರ್ಸ್ಟ್ಯಾಂಡ್ ಅಂತ ಅನಿಸಿದ್ರೆ, ಯು ಕ್ಯಾನ್ ಡೂ ಇಟ್ ನಿಮ್ಗೆ ಅಂತ ಅನಿಸಿದ್ರೆ ಯು ಕ್ಯಾನ್ ಸ್ಟಾರ್ಟ್ ನೌ ಟುಡೇ, ರೈಟ್? ನೌ ಮತ್ತೆ ನಾನು ಸಿಗ್ತೀನಿ ನಿಮಗೆ ಲೈವ್ ಅಲ್ಲಿ, ಅಲ್ಲಿವರೆಗೆ ಕನೆಕ್ಟ್ ಆಗಿರಿ. ಸೊ ಸಿಗ್ತೀನಿ ಮತ್ತೆ ಲೈವ್ ನಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಪಡ ಹೇಳ್ತೇನೆ. ಟಿಲ್ ನೌ.